ಲಲಿತಾ ಪರಮೇಶ್ವರ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಮುಂದುವರಿದ ಭಾಗವಾಗಿ 17ನೆಯ ಶ್ಲೋಕದ ಬಗ್ಗೆ ನೋಡೋಣ. 17ನೇ ಶ್ಲೋಕ ಯಾವುದು, ಯಾವುದ್ರ ಬಗ್ಗೆ ನಾವಿಲ್ಲಿ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ, ಕವಿತಾ ಮೂಲವಾದಂತಹ ದೇವಿಯ ಧ್ಯಾನ. ಎಲ್ರಿಗೂ ಒಂದ್ ಮಾತನ್ನ ಹೇಳ್ತೇನೆ, ಜಗತ್ತಲ್ಲಿ ನಾವೆಲ್ಲ ಮನುಷ್ಯರೇ, ನೀವು ಮನುಷ್ಯರೇ, ನಾನು ಕೂಡ ಮನುಷ್ಯರೇ, ನಿಮ್ ತರ. ಅವ್ರು ಯಾವಾಗ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂದ್ರೆ, ಕೆಲವೊಬ್ರು ಹೇಳ್ತಾರೆ ಗುಣದಿಂದ ಆಗ್ತಾರೆ, ಹಣದಿಂದ ಆಗ್ತಾರೆ, ನಡವಳಿಕೆಯಿಂದ ಆಗ್ತಾರೆ, ಇನ್ನು ಏನೇನೋ ಆಗ್ತಾರೆ. ಎಲ್ರಿಗೂ ವಿದ್ಯೆ ಅನ್ನೋದು ಅಷ್ಟು ಸುಲಭವಾಗಿ ಪ್ರಾಪ್ತಿ ಆಗಲ್ಲ. ಎಕ್ಸಾಂಪಲ್, ನಿಮ್ಗೆ ಓದು ಬರಹ ಬರೆಯಕ್ ಬರ್ತಿಲ್ಲ, ಒಂದ್ ಶ್ಲೋಕ ಕೊಟ್ರೆ ಓದಕ್ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಆದ್ರೆ ಕೇಳಿಸ್ಕೋಬಹುದಲ್ವಾ? ಕೇಳಿಸ್ಕೊಂಡಿದ್ನ ಅರ್ಥ ಮಾಡ್ಕೊಳೋ ಶಕ್ತಿ ತಾಯಿ ನಿಮ್ಗೆಲ್ಲ ಪ್ರಸಾದವಾಗಿ ಕೊಟ್ಟಿದ್ದಾಳಲ್ವಾ? ಅಂದ್ಮೇಲೆ ನಿಮ್ಮಲ್ಲೂ ಕೂಡ ಕವಿತ್ವ ಪ್ರಾಪ್ತಿ ಇದೆ, ನಿಮಗೂ ಆ ಶಕ್ತಿಯನ್ನ ತಾಯಿ ಪ್ರಸಾದವಾಗಿ ಕೊಟ್ಟಿದ್ದಾಳೆ ಅಂತ ಅರ್ಥ ಆಯ್ತು. ದೇವಿ ಧ್ಯಾನ ಮಾಡೋದ್ರಿಂದ ಮೂಲ ಕವಿತ್ವ ಪ್ರಾಪ್ತಿ ಆಗುತ್ತೆ ಅಂತ. ಅಂದ್ರೆ ಕವಿ ಅಂದ್ರೆ ಬರೆಯೋದು ಮಾತ್ರ ಅಲ್ಲ, ಒಂದು ಹಾಡು ಬರೆಯೋದು, ಕತೆ ಬರೆಯೋದು, ಕಾದಂಬರಿ ಬರೆಯೋದನ್ನ ಕವಿತೆ ಅಂತ ಕರೆಯಲ್ಲ. ಸವಿತ್ರೀಭಿರ್ವಾಚಾಂ ಶಶಿಮಣಿ ಶಿಲಾಭಂಗರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ ಸಹ ಜನನಿ ಸಂಚಿಂತಯತಿ ಯಃ. ಆ ಶ್ಲೋಕ ಇದೆಯಲ್ಲ, ಅದಿಷ್ಟು ಚೆನ್ನಾಗಿದೆ ಅಂದ್ರೆ, ಈ ಕಲಿದವರು ಈ ಶ್ಲೋಕ ಓದ್ಬಿಟ್ರೆ ಅಲ್ಲ ಈ ಬರುತ್ತೆ. ಹುಡುಕ್ಬೇಕಷ್ಟೇ, ಅದು ಎಲ್ಲಿದೆ ಅಂತ, ವರ್ಣಮಾಲೆ ಎಲ್ಲಿದೆ ಅಂತ ಹುಡುಕ್ಬೇಕು ನಾವು. ಅದ್ರ ಒಳಗಡೆ ಅರ್ಥಕ್ಕೆ ಹೋಗ್ಬೇಕು, ಇಳಿಬೇಕು ನಾವು, ಅರ್ಥ ಮಾಡ್ಕೋಬೇಕು ಅಂದ್ರೆ. ಹಾಗಾದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ, ಎಲೆ ತಾಯಿ ವಶಿನ್ಯಾದ್ಯಾಭಿ ಸಹತ್ವಾಂ ಅಂತ. ಅಂದ್ರೆ ವಶಿನಿ ಮೊದಲಾದ ಶಕ್ತಿ ದೇವತೆಗಳು, ಆ ಲಲಿತಾ ಸಹಸ್ರನಾಮ ಮಾಡ್ಬೇಕಾದ್ರೆ ವಶಿನ್ಯಾದಿ ವಾಗ್ದೇವತೆಗಳ ಬಗ್ಗೆ ಹೇಳಿದ್ದೆ, ಅವ್ರು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಅಂತ. ಇಲ್ಲಿ ವಶಿನಿ ಶಕ್ತಿ ಅಂದ್ರೇನು ನೋಡಿ, ಅಕಾರಾದಿಯಿಂದ ಲಕಾರ ತನಕ 50 ಅಕ್ಷರಗಳ ಸ್ವರೂಪ. 40 ಆಯಿಂದ ಳ ತನಕ ಅಂತ ಕೇಳಬೇಡಿ, 49 ಅಂತ. ಇಲ್ಲಿ ರು ಬಿಟ್ಬಿಡ್ತೀವಿ, ಬಟ್ ಅಲ್ಲೂ ಇಲ್ಲೊಂದು ಸೇರ್ಸ್ಕೋಬೇಕು, ಅರ್ಥ ಆಯ್ತಾ? ಸೊ 50 ಆಯ್ತು, ಆಯಿಂದ ಳ ತನಕ. ಸಂಸ್ಕೃತ ಭಾಷೆಯಲ್ಲಿ 50, ಕನ್ನಡದಲ್ಲಿ 50 ಅಲ್ಲ, ಸಂಸ್ಕೃತದಲ್ಲೇ ಕನ್ಸಿಡರ್ ಮಾಡ್ಕೊಂಡ್ರೆ 50. ಅಲ್ಲಿ 8 ವರ್ಗಗಳಾಗಿ ಪರಿಗಣಿಸ್ತಾರೆ, 8 ವರ್ಗ. ಆ 8 ವರ್ಗವನ್ನ ಏನಂತ ಕರಿತೀವಿ? ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯನಿ, ಸರ್ವೇಶ್ವರಿ, ಕೌಲಿನಿ ಅಂತಕ್ಕಂಥ 8 ಮಂದಿ ಶಕ್ತಿಯರು ಇರ್ತಾರೆ. ಅಂದ್ರೆ ದೇವಿ, ಇವರೆಲ್ಲ ದೇವಿಯರು. 8 ಮಂದಿ ದೇವಿ ಮಾತೆಯರಿರ್ತಾರೆ, ಇವ್ರ ಅಧಿಪತಿಗಳು. ಒಂದು ಮಗುಗೆ ಇದೆಲ್ಲಾರ್ಗೂ ಗೊತ್ತಿರುತ್ತಪ್ಪ. ಈಗ ಏನೋ ಒಂದು ಇದು ಬರಲ್ಲ, ಉಚ್ಚಾರಣೆ ಬರಲ್ಲ. ಎಕ್ಸಾಂಪಲ್, ರಕಾರ ಬರಲ್ಲ, ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಏನು ಲಾಕ್ಷಸಿ, ರಾಕ್ಷಸಿ ಹೇಳ್ಬೇಕು, ಆ ಮಗು ಲಾಕ್ಷಸಿ. ಲೀನು, ನೀರು ಅನ್ನಕ್ಕೆ ಲೀನು ಅಂತ ಇರುತ್ತೆ. ಕೆಲವೊಬ್ರಿಗೆ ಕಕಾರ ಬರಲ್ಲ, ಕೂತ್ಕೋ, ಲೂತ್ಕೋ ಅಂತ ಇರುತ್ತೆ. ಅಂದ್ರೆ ರಕಾರದ ಬದಲಾಗಿ ಲಕಾರ, ಕಕಾರದ ಬದಲಾಗಿ ಲಕಾರವನ್ನ ಉಪಯೋಗ ಮಾಡ್ತಾ ಇರ್ತಾರೆ. ಕೆಲವೊಂದು ಮಕ್ಕಳಿಗೆ ಅಥವಾ ಕೆಲವೊಬ್ಬರಿಗೆ ಅಕ್ಷರಗಳ ಆ ಪದಗಳು ತುಂಬಾ ಕಷ್ಟ ಆಗ್ತಾ ಇರತ್ತೆ. ಯಾಕೆ ಹಾಗೆ? ನಾಲ್ಗೆ ತಿರ್ಲಿಲ್ಲ ಅಂತ ಸುಮ್ನೆ ಹೇಳ್ಬಿಡ್ತೀರ, ಬಟ್ ಅದಕ್ಕೆ ರೀಸನ್ ಇದೆ. ಆತರ ಅವರು ತೊದ್ಲುತ್ತಾ ಇದ್ದಾರೆ, ಮಾತನ್ನ ತೊದ್ಲು ಮಾತಾಡ್ತಾ ಇದ್ದಾರೆ. ಎಷ್ಟೇ ವರ್ಷ ಆದ್ರೂ ಕೂಡ ಕೆಲವೊಬ್ರು ತೊದ್ಲು ಮಾತಾಡ್ತಾ ಇರ್ತಾರೆ, ಕೆಲವೊಬ್ರು ಈಗ ಗಂಟ್ಲು ಹಿಡಿದು ಹೇಳ್ತಾ ಇರ್ತಾರೆ, ಬಿಕ್ಲಿಕ್ಕೊಂಡು ಹೇಳ್ತಾ ಇರ್ತಾರೆ. ಇದೆಲ್ಲ ಸಮಸ್ಯೆ ದೇಹದಿಂದ ಬರುತ್ತೆ ಅಂತ ಅಂತಕೊಂಡು ಸುಳ್ಳದು, ಎಲ್ಲ ಅದರಿಂದನೇ ಬರಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಅಧಿದೇವತೆಗಳ ಕೃಪಾ ಕಟಾಕ್ಷ ಆಗ್ಲಿಲ್ಲ ಅಂದ್ರೂ ಕೂಡ ಆ ಮಗುವಿಗೆ ಅಕ್ಷರ ದೋಷ ಉಂಟಾಗತ್ತೆ. ಕೆಲವೊಬ್ರು ಮಕ್ಕಳು ನೋಡಿ, ಭಯ ಆಗ್ತಿರುತ್ತೆ ಪೇರೆಂಟ್ಸ್ಗೆ, 3 ವರ್ಷ ಆದ್ರೂ ಮಾತಾಡ್ತಿರಲ್ಲ, 4 ವರ್ಷ ಆದ್ರೂ ಮಾತಾಡ್ತಿರಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡ್ತೀರಾ, ಡಾಕ್ಟ್ರೇ ನಮ್ಮ ಮಗು ಮಾತಾಡ್ತಾ ಇಲ್ಲ. ಇಷ್ಟೊತ್ತಿಗೆ ಇವನ್ ಜೊತೆಲಿ ಇರೋರೆಲ್ಲ ಅಮ್ಮ ಅಂತಾರೆ, ಅಪ್ಪ ಅಂತಾರೆ, ಊಟ ಎಲ್ಲ ಬೇಕು ಅಂತಾರೆ. ಇವನ್ ಬರೀ ಅಮ್ಮ ಅಂತ ಒಂದಂತನ್ ಬಿಟ್ರೆ ಇನ್ನೇನಿಲ್ಲ, ಅಂತ ಇರ್ತಾರೆ ಅಷ್ಟೇ. ಯಾಕೋ ಮಗು ಮಾತಾಡ್ತಿಲ್ಲ ಅಂತ ನಿಮ್ಗೆ ಆತಂಕ.
ಕೆಲವೊಬ್ರು ಮಕ್ಕಳಿಗೆ ಆ ಮಾತು ಅಂತಕ್ಕಂಥದ್ದು ನಿಧಾನವಾಗಿ ಬರುತ್ತೆ, ಅದಕ್ಕೂ ಇದ್ ಕಾರಣ ಇದೆ. ಇಲ್ಲಿ ವರ್ಗ ದೇವತೆ, ಈಗ ಅನ್ಕೊಂಬಿಡಿ ಯಾರಿಗೋ ನಿಮ್ ಸುತ್ತಮುತ್ತ ಇರೋರ್ಗೆ ಯಾವ್ದೋ ಒಂದ್ ಬರ್ತಿಲ್ಲ, ಈ ವರ್ಗ ದೇವತೆಯ ಕೃಪೆ ಆ ಮಗು ಮೇಲಿಲ್ಲ ಅಂತ ಅನ್ಕೋಬಿಡಿ. ಅವರ್ಗ, ಅವರ್ಗ ಅಂದ್ರೆ ಆಯಿಂದ ಅಹ ತನಕ, ಅ ಈ ಊರು ಎ ಐ ಓ ಅಮ್ಮಹ ತನಕ ಈ ಸ್ವರ ಇದೆಯಲ್ಲ, ಇಷ್ಟಕ್ಕೂ ಆವರ್ಗ ಅಂತ ಕರಿತೀವಿ. ಆವರ್ಗಕ್ಕೆ ಅಧಿದೇವತೆ ಬಂದು ವಶನೀ ದೇವಿ. ಯಾರು ರೂನು ಸೇರ್ಸ್ಕೋಬೇಕಿಲ್ಲಿ, ಆಯ್ತಾ? ವಶಿನಿ ದೇವಿ ಆಗಿರ್ತಾರೆ. 16 ಒಟ್ಟು ಆಯಿಂದ ಅಂ ತನಕ 16 ಸ್ವರಗಳು. ಅರ್ಥ ಆಯ್ತಾ? ಇದೆಲ್ರಿಗೂ ಬರ್ತಿರುತ್ತೆ. ಆಲ್ಮೋಸ್ಟ್ ಅವರ್ಗದಲ್ಲಿ ಇರ್ತಕ್ಕಂಥ ವಶಿನಿ ದೇವಿ ಎಲ್ರಿಗೂ ಪ್ರಸಾದವನ್ನು ಮಾಡಿರ್ಬೋದು. ಈ ಕವರ್ಗಕ್ ಬಂದ್ರೆ ಯಾವುದು ಕವರ್ಗ? ಕಕ್ಕ ಗಗ್ಗ ಂಗ 5 ಆಯ್ತಾ? ಇದಕ್ಕೆ ಕಾಮೇಶ್ವರಿ ಅಧಿದೇವತೆ ಆಗಿರ್ತಾರೆ, ಕಾಮೇಶ್ವರಿ. ಇನ್ನು ಚವರ್ಗ, ಈ ಚವರ್ಗ ಯಾವುದು? ಚಚ್ಚ ಜಜ್ಜ ನ್ಯ, ಇದಕ್ಕೆ 5 ಅಕ್ಷರ. ಇದರ ದೇವತೆ ಬಂದು ಮೋದಿನಿ. ಯಾರು? ಮೋದಿನಿ ದೇವಿ ಆಗಿರ್ತಾರೆ. ಇನ್ನು ಟವರ್ಗ ಬಂದು ಟಟ್ಟ ಡಡ್ಡ ಣ, ವಿಮಲಾ ದೇವಿ. ಇನ್ನು ತಾವರ್ಗ, ತವರ್ಗ ಬಂದು ಅರುಣ. ತತ್ಥ ದದ್ಧ ನ, ಪವರ್ಗ ಜಯನೀ ದೇವಿ. ಪಪ್ಪ ಬಬ್ಬ ಮ. ಈ ಯವರ್ಗ ಇದೆಯಲ್ಲ, ಈ ಯವರ್ಗದೇ ಒಂಚೂರು ತೊಂದ್ರೆ. ಯಾರ ಲಾಭ? ಈ ಯವರ್ಗದಲ್ಲಿ ಏನಾಗೋಯ್ತು, ಸರ್ವೇಶ್ವರಿ ದೇವಿ ಈ ರಕಾರ ಕೊಡೋದ್ ಬದಲು ಕೆಲವೊಬ್ರಿಗೆ ಲಕಾರ ಕೊಟ್ಬಿಡ್ತಾರೆ ಪಾಪ. ಆ ಮಕ್ಕಳು ರಕಾರದ ಬದಲಾಗಿ ಈಗ ಲಕ್ಷಿತ, ರಕ್ಷಿತ, ಲಕ್ಷಿತ ಅಂತ ಕರಿತಾ ಇರ್ತಾರೆ ಅಲ್ವಾ? ಈಗ ಆ ಮಗು ನೋಡಿ ಆಡ್ಕೊಂತೀರ, ನಗ್ತಾ ಇರ್ತೀರ, ತೊದ್ಲು ಮಾತಾಡ, ಅಯ್ಯೋ ಈ ಮಗು ನೋಡಿ ಹೆಂಗ್ ಮಾತಾಡುತ್ತೆ, ಹೇಳು ಇನ್ನೊಂದ್ಸಲ ಹೇಳು ಅಂದ್ಬಿಟ್ಟು ಆ ಮಗು ಏನಾದ್ರು ತಪ್ಪು ಹೇಳ್ಬಿಟ್ರೆ ಆ ಮಗು ಕೈಲೇ ಹೇಳಿಸ್ತಾ ಇರ್ತೀರ. ಸ್ಕೂಲ್ ಹೇಳಕ್ಕಾಗಲ್ಲ, ಸ್ಕೂಲ್ ಅನ್ನುತ್ತೆ, ಸಕಾರ ಬರಲ್ಲ ಮಗುಗೆ. ಈ ಯವರ್ಗದ ಸರ್ವೇಶ್ವರಿ ದೇವಿಯ ಕೃಪೆ, ಯಾಕಂದ್ರೆ ಎಲ್ಲಾರ್ಗು ಸಮವಾಗಿ ಪದಗಳ ವಿಂಗಡಣೆ ಆಗತ್ತೆ. ಈ ಸರ್ವೇಶ್ವರಿ ದೇವಿಗೆ 4 ಪದ, ಯಾರ ಲಾಭ ಇಷ್ಟೇ. ಯವರ್ಗದಲ್ಲಿ ಯಾರ ಲಾಭ 4 ಅಕ್ಷರ. ಈ 4 ಅಕ್ಷರದಲ್ಲಿ ತಾಯಿ ಆಟ ಆಡಿಸ್ತಾಳೆ ಮಕ್ಕಳನ್ನ. ಆದ್ರೆ ಮುಂದೆ ಸರಿ ಮಾಡ್ತಾರೆ, ಆ ಪ್ರಾರಂಭದಲ್ಲಿ ಆ ರೀತಿ ದೋಷ ಉಂಟಾಗ್ತಿರತ್ತಷ್ಟೇನೆ. ಇನ್ನು ಶವರ್ಗದಲ್ಲಿ ಕೌಲಿನಿ ದೇವಿ, ಶ ಸಾಹಾಳ, ಶೇಷ ಸಾಹಾಳ 5 ಆಯ್ತು. ಒಟ್ಟು 8 ವರ್ಗ: ಅವರ್ಗ, ಕವರ್ಗ, ಚವರ್ಗ, ಟವರ್ಗ, ಕಾಚಾಟ, ತಪ, ಯಾಶ ಅಂತ ಕರಿತೀವಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಇನ್ನು 8 ಅಧಿದೇವತೆಗಳು, ಒಟ್ಟು ವರ್ಣಗಳು, ಒಟ್ಟು 50 ಆಗೋಯ್ತು. ಎಲ್ರಿಗೂ ಒಂದು ಡೌಟ್ ಶುರುವಾಗೋಯ್ತು ನಮ್ ಸ್ಟೂಡೆಂಟ್ಸ್ಗೆ, ಸರ್ ಏನಾದ್ರು ಕನ್ನಡ ಪಾಠ ಮಾಡ್ತಾವ್ರ ಇಲ್ಲಿ? ಸೌಂದರ್ಯಲಹರಿ ಮಿನಿ ಕ್ಲಾಸ್ ಬಂದ್ಬಿಟ್ಟು ಕನ್ನಡ ಗ್ರಾಮರ್ ತಗೋಬಿಟ್ಟವ್ರಲ್ಲ ನಮ್ಗೆ, ಮರ್ಕಿರ್ತ್ ಹೋಗ್ಬಿಟ್ರ, ಸ್ಕೂಲ್ ಅನ್ಕೊಂಡ್ಬಿಟ್ರ, ಕಾಲೇಜು ಅನ್ಕೊಂಡ್ಬಿಟ್ರ ನಮ್ನೆಲ್ಲ, 1ನೇ ಕ್ಲಾಸಲ್ಲಿ ಹೇಳ್ಕೊಡಂದ ಬಂದು ಇಲ್ಲಿ ಹೇಳ್ಕೊಡ್ತಾ ಇದಾರೆ ಅಂತ ಅನುಮಾನ ಬೇಡ. ನಾನು ಹೇಳ್ತಾ ಇರೋದು ಸೌಂದರ್ಯ ಲಹರಿಯ ಅರ್ಥನೇ. ಇದನ್ ಯಾರು ನಿಮ್ಗೆ ಹೇಳಲಿಕ್ ಸಾಧ್ಯ ಇಲ್ಲ. ನೋಡಿ, ವಶಿನ್ಯಾದ್ಯಾಭಿ ಸಹತ್ವಂ ಅಂದ್ರೆ ಈ ವಶಿನ್ಯ ಜೊತೆಗೂಡಿ, ಈ ವಶಿನಿ ದೇವತೆಯ ಜೊತೆಗೂಡಿ ಅಂದ್ರೆ ಯಾರ ಜೊತೆಗೂಡಿ? ಈ 8 ಅಧಿದೇವತೆಗಳ ಜೊತೆಗೂಡಿ ನೀನು ವಾಕ್ಸಿದ್ಧಿಯನ್ನ ಕೊಡ್ತೀಯ ಅಂತ ಹೇಳ್ಬೇಕಾದ್ರೆ, ಆ 8 ಅಧಿದೇವತೆಗಳು ಯಾರು, ಅವ್ರು ಹೇಗೆ ನಮಗೆ ವಾಕ್ಸಿದ್ಧಿ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ವಾ? 3,000 ಜನ ಸೇರ್ಬಿಟ್ಟಿದ್ದಾರೆ, ಸ್ಟೇಜ್ ಮೇಲೆ ಹತ್ತಿಸ್ಬಿಟ್ವಿ, ನಿಮ್ಮನ್ನ ಮೈಕ್ ಕೊಟ್ಬಿಟ್ವಿ, ಮಾತಾಡಿ, ಭಾಷಣ ಮಾಡಿ. ಏನು ಗಡ 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 ಅಂತ ನಡುಗ್ತಾ ಇದ್ದೀರಾ, ಮಾತ್ ಬರ್ತಿಲ್ಲ ಹೊರಗಡೆ. ಆ ಬಾಯಿಂದ ಮಾತು ಯಾಕೆ ಬರ್ತಿಲ್ಲ? ಆ ಜನ ಸಮೂಹ ನೋಡಿ ಭಯ ಆಗಿ ಏನೋ ಒಂದ್ ರೀತಿ ಟೆನ್ಷನ್ ಆಗೋಯ್ತು ನಿಮ್ಗೆ. ಅದೇ 8 ಅಧಿದೇವತೆಗಳ ಒಂದು ಸ್ಪಷ್ಟತೆ ನಿಮ್ಮಲ್ಲಿ ಇದ್ರೆ 5,000 ಜನ ಏನಾದ್ರು ಕಣ್ಮುಚ್ಕೊಂಡು ಮಾತಾಡ್ತಿರ್ತೀರಾ. ಎಲ್ಲಿ ಶುರು ಮಾಡಿ ಎಲ್ಲಿ ನಿಲ್ಸ್ಬಿಟ್ವಿ ಅಂತ ಗೊತ್ತಾಗಲ್ಲ. ಈಗ ನೋಡಿ, ಯಾರೋ ಪೀಠಾಧಿಪತಿಗಳ ಮಠದವ್ರನ್ನ ಕರೆಸ್ತೀವಿ ನಾವು, ಗುರುಗಳೇ ಬನ್ನಿ ಅಂತ. ಬರ್ತಾರೆ, ಅವ್ರು ಒಂದು ಪದ ಶುರು ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ ಅಂದ್ರೆ ಇನ್ನೂ ಕೇಳೋಣ ಅನ್ಸುತ್ತೆ. ಈಗ ನಮ್ಮ ಸತ್ಯಾತ್ಮ ತೀರ್ಥರಾಗಿರ್ಬೋದು, ಈ ಎಲ್ಲ ಕರೆಸ್ತೀವಲ್ವ ನಾವು, ಅಷ್ಟಮಠಗಳಲ್ಲಿ ಇದೆಯಲ್ಲ, ಪೇಜಾವರ ಆದ್ರೂ ಆಗಿರ್ಬೋದು, ಶಿರೂರ್ ಮಠ, ಯಾವ್ದೋ ಮಠ ಆಗಿರ್ಬೋದು, ಅವರೆಲ್ಲ ಬಂದಾಗ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಕೂತಿರ್ಬೇಕಾದ್ರೆ ಮೈಕನ್ನ ಕೊಟ್ಟಾಗ ಎಷ್ಟ್ ಚೆನ್ನಾಗಿ ಅವ್ರಿಗೆಲ್ಲ ಹೇಗ್ ಬಂತಿದ್ದು, ನಿತ್ಯ ದೈವಿಕ ಆರಾಧನೆ ಮಾತ್ರದಿಂದ ಇದು ಸಾಧಿಸ್ಕೊಳ್ಳಿಲ್ಲ. ಅವರು ನಿರಂತರವಾಗಿ ಧ್ಯಾನ, ಪಾನ, ತಪ, ಜಪ,
ಹೋಮ ಹವನಾದಿಗಳನ್ನ ಮಾಡ್ತಾ 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 ಈ 8 ಅಧಿದೇವತೆಗಳು ಬಂದು ನಾಲ್ಗೆ ಮೇಲೆ ಕೂತ್ಕೊಂಡ್ಬಿಟ್ರ ಅವ್ರಿಗೆ. ಆ ನಾಲ್ಗೆ ಮೇಲೆ ಕೂತ್ಕೊಂಡಾಗ ಸಂದರ್ಭಕ್ಕೆ ತಕ್ಕಂತೆ ಸಭೆಯನ್ನ ಉದ್ದೇಶಿಸಿ ಗಂಟೆಗಟ್ಲೆ ಅಲ್ಲ ದಿನಗಟ್ಲೆ ಮಾತಾಡುವಂತ ಶಕ್ತಿ ಅವ್ರಿಗೆ ಉದ್ಭವ ಆಗ್ಬಿಡುತ್ತೆ. ನಾನು ಅದಕ್ಕೆ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಅಟ್ಲೀಸ್ಟ್ ಈಗ್ಲಾದ್ರೂ ವಯಸ್ಸಾದ್ರೂ ಪರವಾಗಿಲ್ಲ, ಅಧಿದೇವತೆಗಳು ನಿಮ್ ನಾಲ್ಗೆ ಮೇಲೆ ಕೂತ್ಕೊಂಡು ನೀವು ಶ್ಲೋಕ ಹೇಳೋ ತರ ಆಗ್ಲಿ, ತಪ್ಪಿಲ್ದೆ. ಕಷ್ಟ ಪಾಪ ತುಂಬಾ ಜನ ಕಷ್ಟ ಪಡ್ತಿರ್ತೀರಾ, ಬೇರೆಯವ್ರು ಚೆನ್ನಾಗಿ ಹೇಳ್ಕೊಳೋದ್ ನೋಡಿ ನೀವು ಗಿಲ್ಟ್ ಫೀಲ್ ಮಾಡ್ತೀರಾ, ಅಯ್ಯೋ ನೋಡೋ ಅಷ್ಟೇ ಎಷ್ಟ್ ಚೆನ್ನಾಗಿ ಹೇಳ್ತಾರೆ, ನನ್ಗೆ ಹೇಳಕ್ಕೆ ಬರ್ತಿಲ್ಲ ಅಂತ ದುಃಖ ಪಡ್ತೀರಾ. ಹಂಗಾಗಬಾರದು. ಆ ಅಧಿದೇವತೆಗಳ ಯಾರು ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ದೇವಿಯರ ಕೃಪೆ ನಿಮ್ಮ ಮೇಲಾದ್ರೆ ನೀವೇ ದೊಡ್ಡ ಕವಿಗಳು. ಇನ್ನು ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಏನು ಅಂದ್ರೆ 12 ಯೋಗಿನಿಯರಿದ್ದಾರೆ. ಒಂದ್ ಮಗು ಓದ್ತಾ ಇಲ್ಲ, ನಾನ್ ಮತ್ತೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಜನ ಪೇರೆಂಟ್ಸ್ಗೆ ಮಕ್ಕಳು ಎಜುಕೇಶನ್ದೇ ತಲೆ ಬಿಸಿ. ಫೋನ್ ಮಾಡ್ತಾರೆ ಕ್ಲೈಂಟ್ಸ್ ನನಗೆ, ಗುರುಗಳೇ ನನ್ಗೆ ಏನಿಲ್ಲ, ನನ್ ಮಗ ಯಾಕೋ ಓದ್ತಾ ಇಲ್ಲ ಗುರುಗಳೇ, ಏನು ಅಂತ ಗೊತ್ತಿಲ್ಲ, ಎಷ್ಟ್ ಹೇಳ್ಕೊಟ್ರು, ಟ್ಯೂಷನ್ಗೆ ಹಾಕಿದೀವಿ, ಹೇಳ್ಕೊಡ್ತಿದೀವಿ, ಎಲ್ಲಾ ಮಾಡ್ತೀವಿ, ಅವ್ನ್ ಏನಾಗ್ತಾನೆ ಮುಂದೆ, ಓದ್ತಾನ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂತಾನೆ ಅಟ್ಲೀಸ್ಟ್ ಅಂತ ಕೇಳ್ತಾರೆ. ನಾನು ಅವಾಗ ಈ ತರ ಎಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ, ಓದ್ತಾನೆ, ಇಲ್ಲ ಒಂದ್ ಸ್ವಲ್ಪ ಕಷ್ಟ ಇದೆ, ಬಲವಂತ ಮಾಡ್ಬೇಡಿ ಅಂತ ಹೇಳಿ ನಾನು ಸುಮ್ನೆ ಇರಿಸ್ತೀನಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಪೇರೆಂಟ್ಸ್ಗೂ ಹೇಳ್ತೀನಿ. ಹಂಗಂತ ಗುರುಗಳೇ ನೀವ್ ಹೇಳ್ತೀರಾ ಇದ್ರಲ್ಲಿ ಇರೋ ತರಾನೇ ಮಾಡಿದ್ರೆ ಅವ್ರು ಬೇರೆಯವ್ರ ಎಲ್ಲ ಓದ್ತಾರಲ್ಲ, ಬೇರೆಯವ್ರ ಜೊತೆ ಯಾಕೆ ಕಂಪೇರ್ ಮಾಡ್ತೀರಾ ಮಕ್ಕಳನ್ನ? ನಮ್ಮ ಮಕ್ಕಳು ನಮ್ದು. ಇನ್ನು 12 ಯೋಗಿನಿಯರ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರ್ಯಾರು? ವಿದ್ಯಾ ಯೋಗಿನಿ, ರೇಚಿಕಾ ಯೋಗಿನಿ, ಮೋಚಿಕಾ ಯೋಗಿನಿ, ಅಮೃತ ಯೋಗಿನಿ, ದೀಪಿಕಾ ಯೋಗಿನಿ, ಜ್ಞಾನ ಯೋಗಿನಿ, ಆಪ್ಯಾಯಿನಿ ಯೋಗಿನಿ, ವ್ಯಾಪಿನಿ ಯೋಗಿನಿ, ಮೇಧಾ ಯೋಗಿನಿ, ವ್ಯೋಮ ರೂಪ ಯೋಗಿನಿ, ಸಿದ್ಧರೂಪ ಯೋಗಿನಿ, ಲಕ್ಷ್ಮೀ ಯೋಗಿನಿ. ಇವರೆಲ್ಲರೂ ನಾವು 12 ಯೋಗಿನಿಯರು ಅಂತ ಕರಿತೀವಿ. ಸರಿ, ಯಾರು ಸರ್ ಇವರೆಲ್ಲ? ನೋಡಿ, ಶ್ರೀಚಕ್ರದ 4 ದ್ವಾರ ಬಂತು. ಶ್ರೀಚಕ್ರ, ಈ ಶ್ರೀಚಕ್ರದ 4 ದ್ವಾರ ಅಂದೆ, 4 ಬಾಗ್ಲಿರುತ್ತೆ, ಎಂಟ್ರೆನ್ಸ್ ಇರುತ್ತೆ ಪ್ರವೇಶ ಮಾಡಕ್ಕೆ. ಆದ್ರೆ ಅದ್ 4 ದ್ವಾರಗಳಲ್ಲಿ ಯಾರಿರ್ತಾರೆ ಅಂತ ನಾನು ಹೇಳಿರ್ಲಿಲ್ಲ ನಿಮ್ಗೆ, ಸಮಯ ಬಂತು ಹೇಳೋ ಸಮಯ. ನೋಡಿ, ಮೊದಲನೇ ಬಾಗ್ಲಲ್ಲಿ ಗಂಧಾಕರ್ಷಿಣಿ ಇರ್ತಾರೆ, ಎರಡನೇ ಬಾಗ್ಲಲ್ಲಿ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕ್ರಮವಾಗಿ ಗಂಧಾಕರ್ಷಿಣಿ, ಇನ್ನೊಂದ್ ಕಡೆ ರಸಾಕರ್ಷಿಣಿ, ಇನ್ನೊಂದ್ ಕಡೆ ರೂಪಾಕರ್ಷಿಣಿ, ಇನ್ನೊಂದ್ ಕಡೆ ಸ್ಪರ್ಶಾಕರ್ಷಿಣಿ. ಇವರು ಶ್ರೀಚಕ್ರದ 4 ದ್ವಾರದಲ್ಲಿರ್ತಕ್ಕಂಥ ಅಧಿದೇವತೆಗಳು. ಅಧಿದೇವತೆಗಳು. ಈಗ ನಿಮ್ಮನೆ ಕಾಲಿಂಗ್ ಬೆಲ್ಲು ಇವಾಗೆಲ್ಲ, ಅಥವಾ ಸೆಕ್ಯೂರಿಟಿ, ಅದೇ ತರ ಶ್ರೀಚಕ್ರಕ್ಕೆ ಕಾಲಿಂಗ್ ಬೆಲ್ಲು ಅಥವಾ ಸೆಕ್ಯೂರಿಟಿ ಅವರೇ. ಅವ್ರ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಕ್ ಆಗಲ್ಲ. ವಶಿನ್ಯಾದಿಗಳು ಈ ನೋಡಿ 8 ವಶಿನ್ಯಾದಿಗಳು, 12 ಯೋಗಿಗಳು ಯೋಗಿನಿಯರು ಸೇರಿ 20 ಕಲೆ. ಇದನ್ನೇ 20 ಕಲೆ ಅಂತ ಕರೆಯೋದು. ಈಗ ಅರ್ಥ ಆಯ್ತಾ? ದಶಾರದ್ವಯ ಕೋಣಗಳಲ್ಲಿ 20 ಕೋಣಗಳಲ್ಲಿ 20 ಕಲೆಯನ್ನ ಧ್ಯಾನ ಮಾಡ್ಬೇಕು ಅಂತಾರೆ. ಆದ್ರೆ ಏನ್ ಕಲೆ, ಏನ್ ಧ್ಯಾನ ಮಾಡ್ಬೇಕು ಅಂತ ಒಬ್ರಿಗೂ ಗೊತ್ತಿಲ್ಲ. ನೋಡಿ, ವೆರಿ ಸಿಂಪಲ್. 20 ಕೋನ ಅಥವಾ 20 ಕಲೆ ಅಂದ್ರೆ ಬೇರೆ ಏನು ಇಲ್ಲ. ಅವಾಗ್ಲೇ ಹೇಳಿದ 12 ಜನನ, ಅವಾಗ್ಲೇ ಹೇಳಿದ 8 ಜನನ್ನ ಪ್ರಾರ್ಥನೆ ಮಾಡ್ಬಿಟ್ರೆ 20 ಕಲೆಗಳಾಗೋಯ್ತು. ಅದೇ 20 ಕೋಣ, 20 ಕಲೆ, ಅವ್ರನ್ನ ಧ್ಯಾನ ಮಾಡುವಂತ. ಕುಲ್ಜಾ ಸಿಮ್ ಅನ್ನಕ್ಕಾಗಲ್ಲ ನೀವು ಬಾಗ್ಲು ಮುಂದೆ ನಿಂತ್ಕೊಂಡ್ಬಿಟ್ಟು. ಈಗ ಬಾಗ್ಲು ತೆಗಿಬೇಕು, ನೀವು ಬಂದ್ ನಿಂತ್ಕೊಂಡಿರೋ ಮನೆ ಬಾಗ್ಲಲ್ಲಿ ನಿಮ್ ಹೆಸ್ರೇನು? ಗಾಯತ್ರಿ ಮೇಡಮ್ ಬಾಗಿಲು ತೆಗೀರಿ, ಸುಜಾತ ಅವರೇ ಬಾಗಿಲು ತೆಗೀರಿ. ನಿಮ್ ಹೆಸರು ಬಿಟ್ಬಿಟ್ಟು ಪಕ್ಕದ ಮನೆಯವ್ರ ಹೆಸರು ಕರೆದು ಬಿಟ್ರೆ ಈ ಮನೆಯಲ್ಲ ಮುಂದಕ್ಕೆ ಹೋಗ್ರಿ ಅಂತೀರಾ. ಇಲ್ಲಿ ಶ್ರೀಚಕ್ರ ಧ್ಯಾನ ಮಾಡ್ತೀನಿ, ನಾನು ಅದನ್ನ ಮಾಡಿಸ್ಕೋಬೇಕು ಅಂದ್ರೆ 20 ಕಲೆಗಳನ್ನ ನೀವು ದಶಾರ ಯುಗ್ಮಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಯಾರನ್ನ? ಇವ್ರನ್ನ. ಅರ್ಥ ಆಯ್ತಾ? ಯಾರನ್ನ? ಯಾರು? ಇನ್ನೊಂದ್ಸಲ ಹೇಳ್ತೀನಿ, 8 ಅಧಿದೇವತೆಗಳು ಯಾರನ್ನ ಪ್ರಾರ್ಥನಾ ಮಾಡ್ಬೇಕು? ಈ ಅಕಾರದಿಂದ ಶಕಾರ ತನಕ ಇರ್ತಾರಲ್ಲ ವರ್ಗದೇವಿಯರು. ವಶನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯನಿ, ಸರ್ವೇಶ್ವರಿ, ಕೌಲಿನಿ ಅಂತ ಪ್ರಾರ್ಥನೆ ಮಾಡಿದ್ಮೇಲೆ ಮಿಕ್ಕಿದ 12 ಜನ ಹೇಳಿದ್ನಲ್ಲ, ಈ 12 ಜನನ್ ಪ್ರಾರ್ಥನೆ ಮಾಡ್ಬೇಕು. ವಿದ್ಯಾ, ರೇಚಿಕಾ, ಮೋಚಿಕಾ, ಅಮೃತ, ದೀಪಿಕಾ, ಜ್ಞಾನ, ಆಪ್ಯಾಯಿನಿ, ವ್ಯಾಪಿನಿ, ಮೇಧಾ, ವ್ಯೋಮರೂಪ, ಸಿದ್ಧರೂಪ, ಲಕ್ಷ್ಮೀ ಯೋಗಿನಿ. ಈ 12 ಜನ. ಮುಂದಕ್ಕೆಲ್ಲ ನೀವು ಯೋಗಿನಿ ಸೇರ್ಸ್ಕೊಬಿಡಿ.
ಈ 20 ಜನನ ನೀವೇನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಈ ದಶಾರದ್ವಯ ಕೋಣಗಳಿರ್ತಕ್ಕಂಥ 20 ಕಲೆಗಳನ್ನ ಧ್ಯಾನ ಮಾಡಿದಾಗೆ ನೀವ್ 20 ಕಲೆಗಳು ಸಿದ್ಧಿಸ್ಬೇಕು. ಫಸ್ಟು ಈ 4 ಆಕರ್ಷಣಿ ದ್ವಾರ ದೇವತೆಗಳನ್ನ ಹೇಳ್ದೆ. ನೋಡಿ, ಶ್ರೀಚಕ್ರ 4 ಮೂಲೆ ಇರ್ತಕ್ಕಂಥ ಬಾಗಿಲಿರೋ ದೇವಿಯರನ್ನ ಆಕರ್ಷಣಿ ದ್ವಾರ ದೇವಿಯರು ಅಂತ ಕರಿತೀವಿ, ಅಥವಾ ದ್ವಾರ ಅಧಿದೇವತೆಗಳು ಅಂತ ಕರಿತೀವಿ. ಅಂದ್ರೆ ಬಾಗ್ಲತ್ರ ನಿಂತಿರೋರು, ಕಾವಲಿಗೆ ನಿಂತಿರೋರು ಅಂತ. ಇವ್ರನ್ನು 4 ಜನ ಸೇರ್ಸ್ಕೊಂಡ್ಬಿಟ್ರೆ ಎಷ್ಟಾಯ್ತು? 20 + 4 ಎಷ್ಟಾಯ್ತು? ಅವ್ರ 8 ಜನ, ಇವ್ರ 12 ಜನ, ಇವ್ರ 4 ಜನ, 24 ಆಯ್ತು ಅಲ್ವಾ? ಮಾತೃಕಾಂ ವಶನೀಯುಕ್ತಾಂ ಯೋಗಿನೀಭಿ ಸಮನ್ವಿತಾಂ ಗಂಧಾದ್ಯಾಕರ್ಷಣೀಯುಕ್ತಾಂ ಸಂಸರೇ ತ್ರಿಪುರಾಂಬಿಕಾಂ ಅಂತ ಒಂದು ಶ್ಲೋಕ. ವಶನಿ ಮೊದಲಾದ 8 ಶಕ್ತಿ ದೇವತೆಗಳಿಂದಲೂ 12 ಜನ ಯೋಗಿನಿಯರಿಂದಲೂ ಕೂಡ್ಕೊಂಡು 4 ಆಕರ್ಷಣೀ ದೇವತೆಗಳ ಜೊತೆಗೆ 24 ಕಲೆಗಳ ಮಾತ್ರ ರೂಪಿಣಿ ಆಗಿರ್ತಕ್ಕಂಥ ತ್ರಿಪುರಾಂಬಿಕೆಯನ್ನ ಸ್ಮರಿಸ್ಬೇಕು. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳ್ದೆ ಅಂದ್ರೆ ಒಂದೇ ಒಂದು ಪದಕ್ಕೋಸ್ಕರ. ಯಾವ್ದದು? ನಾನು ಹೇಳ್ದೆ ಯಾವ್ದು? ಸವಿತ್ರಿ ಭೀರ್ವಾಚ. ಆ ಒಂದು ಪದದಿಂದ ಇಷ್ಟ ಅರ್ಥ ಇದೆ. ಆ ಒಂದು ಪದದಿಂದ ಇಷ್ಟ ಅರ್ಥ ಇದೆ, ಒಳಗೊಂಡಿದೆ. ಈ 4 ಜನ ಆಕರ್ಷಣಿ ದ್ವಾರ ದೇವತೆಗಳನ್ನು ಏನ್ ಹೇಳ್ತಾರೆ ಅಂದ್ರೆ ಗಂಧದ್ವಾರಾಂ. ಈಗ ಎಲ್ರಿಗೂ ಈಸಿಯಾಗಿ ಅರ್ಥ ಆಗೋಗುತ್ತಪ್ಪ, ನಾನು ಸೀಕ್ರೆಟ್ ಹೇಳ್ಕೊಡ್ತಿದ್ದೀನಿ. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯದ್ವಾರಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಫಹೇ ಶ್ರಿಯಂ. ಕೇಳಿದಿರ ಶ್ಲೋಕ? ಗಂಧ ಹಚ್ಬೇಕಾದ್ರೆ ಶ್ಲೋಕ ಹೇಳ್ಬಿಡ್ತಾರೆ ಎಲ್ರು, ಆದ್ರೆ ಎಷ್ಟೋ ಜನ ಗೊತ್ತಿಲ್ಲ ಶ್ಲೋಕ ಗಂಧಕ್ಕಲ್ಲ ಇರೋದು, ಈ ಆಕರ್ಷಣೀ ದೇವತೆಗಳಿಗೆ ಒಳಗೊಂಡಂತ ಶ್ಲೋಕ ಅಂತ. ನೋಡಿ, ಗಂಧದ್ವಾರಾಂ ದುರಾದರ್ಶಾಂ ನಿತ್ಯದ್ವಾರ ಕರೀಷಿಣಿ ಈಶ್ವರಿಂ ಸರ್ವಭೂತ ಅಂದ್ರೆ ಗಂಧಾಕರ್ಷಣಿ, ರಸಾಕರ್ಷಣಿ, ರೂಪಾಕರ್ಷಣಿ, ಸ್ಪರ್ಶಾಕರ್ಷಣಿ ಅಂತಕ್ಕಂಥ 4 ಅಧಿದೇವತೆಗಳಿಂದ ಕೂಡಿದ 4 ದ್ವಾರಗಳನ್ನ ನಾವು ಗಂಧದ್ವಾರ ಅಥವಾ ಶ್ರೀವಿದ್ಯೆ ಅಂತ ಕರಿತೀವಿ. ಗಂಧದ್ವಾರ ಅಥವಾ ಶ್ರೀವಿದ್ಯೆ ಅಂತ ಕರಿತೀವಿ. ಮಂದಭಾಗ್ಯದವರು ಅಥವಾ ಮಂದ್ಯರಾದಂತವ್ರು ಯಾವಾಗ ಸೊಕ್ಕಿನಿಂದ ಇರ್ತಾರೆ ಅಥವಾ ಅವ್ರಿಗೆ ವಾಕ್ಸಿದ್ಧಿ ಆಗದೆ ಇರಲ್ಲ, ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮಾತಿನ ದೋಷ ಉಂಟಾಗುತ್ತೆ. ಅವಾಗ ನಾವು ಪ್ರಾರ್ಥನೆ ಮಾಡ್ಬೇಕು, ನಿತ್ಯಾನಂದ ಸ್ವರೂಪಿಣಿಯಾಗಿರ್ತಕ್ಕಂಥ ಗಂಧಾಕರ್ಷಿಣಿಯನ್ನ, ರೂಪ ಆಗಿರ್ತಕ್ಕಂಥ ಸಮಸ್ತ ಭೂತಗಳಿಗೆ ಅಧಿದೇವತೆಯಾದಂತಹ ಶ್ರೀಚಕ್ರವನ್ನ ಆಹ್ವಾನ ಮಾಡಿಕೊಂಡು ಯಾರು ಆರಾಧನೆಯನ್ನ ಮಾಡ್ತಾರೋ ಅವ್ರಿಗೆ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ನನಗ್ ಕೇಳ್ತಾರೆ, ಸರ್ ಏನಾದ್ರು ರೆಮಿಡಿ ಇದೆಯಾ? ನನ್ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಬಟ್ ಆದ್ರೂ ಸರಿ ಮಾತಾಡ್ತಾನೆ, ಆದ್ರೆ ಅವನ್ಗೆ ತೊದ್ಲು ಸರ್, ಮಾತು ಚೆನ್ನಾಗ್ ಓದ್ತಾನೆ ಬಟ್ ಬಾಯಿ ತೊದ್ಲಿದೆ. ಅದಕ್ ನಾನ್ ಹೇಳೋದು, ನೋಡಿಮ್ಮ, ದಶಮಿ ತಿಥಿಯಲ್ಲಿ, ಯಾವಾಗ ದಶಮಿ ತಿಥಿ ಅಂದ್ರೆ ಏನ್ ಸರ್ ಅಂದ್ರೆ 10ನೇ ದಿವಸ. ಏನ್ 10ನೇ ದಿವಸ? ಹುಣ್ಣಿಮೆ ಆದ್ಮೇಲೆ ಬರೋ 10ನೇ ದಿವಸನೋ ಅಥವಾ ಅಷ್ಟಮಿ ಅಂತೀನಿ, ಅಮಾವಾಸ್ಯೆ ಆದ್ಮೇಲೆ ಬರ್ತಕ್ಕಂಥ 10ನೇ ದಿವಸ. ನಾನ್ ರೆಫರ್ ಮಾಡೋದು ಏನು ಅಂದ್ರೆ ಈ ಹುಣ್ಣಿಮೆ ಆದ್ಮೇಲೆ ಬರ್ತಕ್ಕಂಥ 10ನೇ ದಿವಸ ಅಲ್ಲ, ಅದನ್ನ ಕೃಷ್ಣ ಪಕ್ಷ ಅಂತ ಕರಿತೀವಿ. ಈ ಅಮಾವಾಸ್ಯೆ ಆದ್ಮೇಲೆ ಬರುತ್ತಲ್ಲ ಅಂದ್ರೆ ಶುಕ್ಲ ಪಕ್ಷದ ದಶಮಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ನಿತ್ಯ ಕರ್ಮಾದಿಗಳನ್ನ ಮುಗಿಸ್ಕೊಂಡು ಒಂದು ಶುದ್ಧವಾದಂತಹ ವೀಳ್ಯದೆಲೆ, ಸಾಧ್ಯ ಆದಷ್ಟು ಸ್ತ್ರೀ ಅಥವಾ ಪುರುಷ ವೀಳ್ಯದೆಲೆ, ನಪುಂಸಕ ಇರಬಾರ್ದು. ಅಂದ್ರೆ ಬಲಭಾಗಕ್ಕೆ ವಾಲಿದ್ರೆ ಪುರುಷ, ಎಡಭಾಗದಲ್ಲಿ ಸ್ತ್ರೀ, ನೇರವಾಗಿದ್ರೆ ಅದನ್ನ ನಪುಂಸಕ ವೀಳ್ಯದೆಲೆ ಅಂತ ಕರಿತೀವಿ. ಆ ನಾಗವಲ್ಲಿ ಅಂತ ಕೂಡ ಕರಿತೀವಿ ಅದನ್ನ. ಸೊ ಅದನ್ನ ಐಡೆಂಟಿಫಿಕೇಶನ್. ಸೊ ಆ ರೀತಿಯಾದಂತಹ ಒಂದು ವೀಳ್ಯದೆಲೆ ತೆಗೆದುಕೊಂಡು ಅದರ ಮೇಲೆ ಜೇನುತುಪ್ಪವನ್ನ 1 ಚಮಚ ಹಾಕಬೇಕು. ವೀಳ್ಯದೆಲೆ ಮೇಲೆ 1 ಚಮಚ ಜೇನುತುಪ್ಪ ಹಾಕಬೇಕು. ಲವಂಗವನ್ನ ತಗೋಬೇಕು. ಅರ್ಥ ಆಯ್ತಾ? ಅಂದ್ರೆ ಸಪರೇಟ್ ಆಗಿ ಲವಂಗ, ಸ್ವಲ್ಪ ಕೇಸರಿ, ಪಚ್ಕರ್ಪೂರ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಆದ್ರೆ ಲವಂಗ ತಗೋಬೇಕು. 21 ಸಲ ಅಂದ್ರೆ ನಿಧಾನಕ್ಕೆ ಆ ಲವಂಗದ ತುದಿ ತಗೊಂಡು ಈ ಛತ್ರಿ ತರ ಮುಂದೆ
ಇರುತ್ತೆ. ಸೊ ಚೂಪಾಗಿರೋದ್ರಲ್ಲ, ಮುಂದೆ ಮುಮ್ಮುಖವಾಗಿ ಅದನ್ನ ಓಂ ವಾಗ್ದೇವಿಯೇ ನಮಃ ಅಥವಾ ಓಂ ಸರಸ್ವತಿಯೇ ನಮಃ ಅನ್ಕೊಂಡು 21 ಸಲ ಅದನ್ನ ಬರೆಯೋತರ ಶ್ಲೋಕವನ್ನ ಬರೆದು, ಆಮೇಲೆ ಇದೊಂದ್ ಸ್ವಲ್ಪ ಚಿಟಿಕೆ ಈ ಲವಂಗ, ಪಚ್ಕರ್ಪೂರ, ಕೇಸರಿ ಈ 3 ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಚಿಟಿಕೆ ಹಾಕಿ ಆ ತಾಯಿ, ಆ ಮಗುವಿನ ತಾಯಿ ಏನ್ ಮಾಡ್ಬೇಕು ಅಂದ್ರೆ ಹೆಬ್ಬೆರಳಿನಲ್ಲಿ ಅದನ್ನ ಒಂದು 5 ನಿಮಿಷಗಳ ಕಾಲ ಕಣ್ಣನ್ನ ಮುಚ್ಚಿ ಮನಸ್ಸಲ್ಲಿ ಶ್ರೀಚಕ್ರವನ್ನ, ವಾಗ್ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಕ್ಲಾಕ್ ವೈಸ್ ಅಂದ್ರೆ ಬಲದಿಂದ ಎಡಕ್ಕೆ ಹಿಂಗ್ ನಾರ್ಮಲ್ ಹಿಂಗ್ ರೌಂಡ್ ತಿರುಗಿಸ್ತಿರಲ್ಲ ಆತರ ಅದನ್ನ ಕಣ್ಮುಚ್ಕೊಂಡು ಜೇನುತುಪ್ಪವನ್ನ ಚೆನ್ನಾಗಿ ವಿಳೆದೆಲೆ ಮೇಲೆ ಆ ರೀತಿ ತಿರುಗಿಸಿ ಅದನ್ನ ತಗೊಂಡು ಆ ಮಗುವಿನ ನಾಲಿಗೆಗೆ ತಿನ್ನಿಸ್ಬೇಕು, ಖಾಲಿ ಹೊಟ್ಟೆಗೆ. ಓನ್ಲಿ ಶುಕ್ಲ ಪಕ್ಷದ ದಶಮಿಯ ದಿನ. ಯಾತಕ್ಕೋಸ್ಕರ ಇದನ್ನ ಮಾಡ್ಬೇಕು ಅಂದ್ರೆ ಮಗುವಿನ ಸ್ಪಷ್ಟವಾದ ಮಾತು ಬರ್ಲಿ ಅಂತ, ಎಲ್ರಿಗೂ ಅಲ್ಲ. ಸೊ ಇದು ಒಂದು ಅತ್ಯಂತ ವಿಶೇಷವಾದಂತ ರೆಮಿಡಿ, ಪಾಪ್ಯುಲರ್ ಆಗಿರ್ತಕ್ಕಂಥ ರೆಮಿಡಿ ಇದು, ಆಯ್ತಾ. ಸೊ ಇದೆಲ್ಲ ಕೆಲವೊಂದಷ್ಟು ಗ್ರಂಥ ಭಾಗಗಳಲ್ಲಿ ಬರ್ತದೆ, ಪರಿಹಾರ ಭಾಗಗಳಲ್ಲಿ ಬರ್ತದದು. ಓಕೆ, ತುಂಬಾ ಆಸ್ಪತ್ರೆಗೆಲ್ಲ ಹೋಗಿರ್ತಾರೆ, ಅವ್ರೇನೇನೋ ಮಾಡ್ಸಿರ್ತಾರೆ, ಏನೇನೋ ಡಾಕ್ಟರ್ ಎಲ್ಲ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಆದ್ರೂ ಕೂಡ ಕೆಲವೊಂದ್ಸಲ ಮೆಡಿಕಲ್ ಅಲ್ಲಿ ಸಾಲ್ವ್ ಆಗದೆ ಇರ್ತಕ್ಕಂಥದ್ದು ಈ ರೀತಿಯಾಗಿ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಅಂತವ್ರಿಗೆ ನಾನು ಕೊಡ್ತಂತ ಸಲಹೆ ಇದು, ಅವಶ್ಯಕತೆ ಇದ್ದಲ್ಲಿ ಉಪಯೋಗವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ರೀತಿ ಆ ಒಂದು ಸವಿತ್ರಿ ಭಿರ್ವಾಚಾಂ ಅಂತ, ಜೊತೆಗೆ ಈ 50 ಅಕ್ಷರಗಳು ಬಂತು, ನಾವೆಲ್ಲ ಕಲ್ತ್ಬಿಟ್ವಿ ಸ್ಕೂಲಲ್ಲಿ. ಆ ಬರೀರಿ, ಆಸೆ, ಅಮ್ಮ, ಆ ಆನೆ, ಈ ಇಲಿ, ಈ ಈಶ್ವರ ಅಂತೆಲ್ಲ ನಾವು ಕಲ್ತ್ವಲ್ಲ. ಈ 50 ಅಕ್ಷರಗಳ ಅಧಿದೇವತೆಗಳು ವರ್ಣರೂಪ. ಇವರೆಲ್ಲ ಬಣ್ಣದಿಂದ ಕೂಡಿರ್ತಾರೆ ಇವರು. ನೋಡಿ, ಆಕಾರಕ್ಕೊಂದ್ ದೇವ್ರು ಇರ್ತಾನೆ, ಓಕಾರಕ್ಕೊಂದ್ ದೇವ್ರು, ಔಕಾರಕ್ಕೊಂದ್ ದೇವ್ರು, ಗಾನ್ಯಾಗೊಂದ್ ದೇವ್ರು. ನಮ್ಗೆ ಅನುನಾಸಿಕ ಗಾನ್ಯಾಣಾನಾಮ ಮೂಗಲ್ ಹೇಳ್ಬಿಟ್ವಿ. ನೋಡು, ಜೋರಾಗಿ ಹೇಳಿದ್ವಿ, ಅದ್ ಮಹಾಪ್ರಾಣ, ಇದು ಅಲ್ಪ ಪ್ರಾಣ ಅಂತೆಲ್ಲ ಹೇಳ್ಕೊಡ್ತೀವಿ. ಶ್ಲೋಕ ಹೇಳ್ಬೇಕಾದ್ರೆ ಮಹಾಪ್ರಾಣ ಬಿಟ್ರಿ ಅಂತಿದ್ ಯಾಕೆ? ಆ ದೇವ್ರು ಬೇಜಾರಾಗಲ್ವಾ? ಮಹಾಪ್ರಾಣ ಬಿಟ್ಬಿಟ್ರಲ್ಲ ಪಾಪ ನೀವು. ಅಲ್ಲಿದ್ದ ಏನಂತಾರೆ, ಈಗ ಧನಲಕ್ಷ್ಮಿ, ನೀವು ಧನಲಕ್ಷ್ಮಿ ಅನ್ಬಿಟ್ರೆ ಧನಲಕ್ಷ್ಮಿ ಬೇಜಾರ್ ಮಾಡ್ಕೊಡಲ್ವ? ನನ್ ಧನಲಕ್ಷ್ಮಿ, ನನ್ನನ್ನ ಧನಲಕ್ಷ್ಮಿ ಮಾಡ್ಬಿಟ್ರಲ್ಲ ಅಂತ. ಹಂಗಾಗಿ ಯಾಕೆ ಪ್ರತಿಯೊಂದಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಕಾರಣ ಅನ್ನೋದಿರುತ್ತೆ. ಅವ್ರು ಹೇಗಿರ್ತಾರೆ ಗೊತ್ತಾ ಶಕ್ತಿಯರು? ಸ್ಫಟಿಕದಂತೆ ಶುಭ್ರ ವರ್ಣದವರಾಗಿರ್ತಾರೆ. ಕಕಾರಾದಿಯಿಂದ ಮಕಾರಾದಿ ತನಕ ನೋಡಿ, ಕಾಯಿಂದ ಮಾ ತನಕ ಹವಳದ ವರ್ಣ, ಯಾಯಿಂದ ಇನ್ ಮಿಕ್ಕಿದ್ದು ಎಲ್ಲಾ ವರ್ಣದವರು ಪೀತ ವರ್ಣ. ಪೀತ ಅಂದ್ರೆ ಯೆಲ್ಲೋ ಕಲರ್, ಹವಳದ ಬಣ್ಣ ಅಂದ್ರೆ ಕೆಂಪು ಬಣ್ಣ. ಅರ್ಥ ಆಯ್ತಾ? ಅಂದ್ರೆ ನೋಡಿ, ಈ ಅಕ್ಷರಗಳಿಗೂ ಬಣ್ಣ ಇರುತ್ತೆ, ರೆಡ್ ಕಲರ್ ಅಂಡ್ ಯೆಲ್ಲೋ ಕಲರ್. ಇನ್ನು ಡೀಟೇಲ್ ಆಗಿ ಹೇಳ ನಿಮ್ ನಾನು, ಆಕಾರದಿಂದ ಅಕಾರ ಸೀರೀಸ್ ಇದೆಯಲ್ಲ, ಅದೆಲ್ಲ ಧೂಮ್ರವರ್ಣ. ಯಾವ ಸರ್ ಧೂಮ್ರವರ್ಣ? ಬೆಳಗ್ಗೆ ಒಂಚೂರು ಬೂದಾಗಿರೋರ್ನ ಧೂಮ್ರವರ್ಣ ಅಂತ ಕರಿತೀವಿ. ಕಕಾರ ಇಂದ ಟಕಾರ ತನಕ ಸಿಂಧೂರ ವರ್ಣ. ಸಿಂಧೂರ ಅಂದ್ರೆ ಕುಂಕುಮದ ಬಣ್ಣ. ಡಕಾರಾದಿಯಿಂದ ಪಕಾರ ತನಕ ಗೌರವ ವರ್ಣ, ಡೀಸೆಂಟ್ ಆಗಿರೋ ಬಣ್ಣ ಅಂತ. ಅದು 2-3 ಬಣ್ಣ ಬರುತ್ತೆ, ನೀವ್ ಯಾವ್ದು ಬೇಕಾರೋ ಅನ್ಕೋಬಹುದು. ಇನ್ನ ಬಕಾರಾದಿಂದ ಲಕಾರ ತನಕ ಅರುಣವರ್ಣ. ಅರುಣವರ್ಣ ಅಂದ್ರೆ ರೆಡ್. ವಾಯಿಂದ ನಾ ತನಕ ಸುವರ್ಣ ವರ್ಣ ಅಂದ್ರೆ ಗೋಲ್ಡನ್ ಕಲರ್, ಚಿನ್ನದ ಬಣ್ಣ ಅಂತ ಕರಿತೀವಿ. ಸಾಯಿಂದ ಶಾ ತನಕ ಮಿಂಚಿನಂತೆ ಹೊಳತಕ್ಕಂತ ಬಣ್ಣ, ಶೈನಿಂಗ್ ಕಲರ್. ಇನ್ನು ಲಾಕಾರದಿಂದ ಲಾಕಾರ ಅಂತರ್ಭೂತವಾಗಿರ್ತಕ್ಕಂಥದ್ದು, ಅದ್ರ ಬಣ್ಣ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಶಂಕರರಿಗೆ ಸಮ್ಮತಾಭಿಪ್ರಾಯವಾಗಿರ್ತಕ್ಕಂಥದ್ದು. ಸುಭಗೋದಯ ವ್ಯಾಖ್ಯಾನದಲ್ಲಿ ಇದನ್ನು ವಿವರಿಸ್ತಾರೆ, ನೀವು ಅದೆಲ್ಲ ಕೇಳೇ ಇಲ್ಲ. ಅರ್ಥ ಆಯ್ತಾ? ನೋಡಿ, ಒಂದೊಂದು ಅಕ್ಷರದ ಗುಂಪಿಗೂ ಕೂಡ ಬಣ್ಣವನ್ನ ನಿರ್ಧರಿಸ್ತಾರೆ. ನಾವು ಸುಮ್ನೆ ಕಲ್ತ್ಬಿಟ್ವಿ, ಅದನ್ನೇ ಹೇಳ್ಕೊಟ್ಬಿಟ್ವಿ ನಮ್ ಜನರೇಷನ್ಗೂ. ಬಟ್ ಇದನ್ನೆಲ್ಲ ಹೇಳ್ಕೊಡಕ್ಕೂ ಆಗಲ್ಲ ಬಿಡಿ. ಇದೆಲ್ಲ ಸಾಧನೆ ಮಾಡ್ತಾ ಇರೋರ್ಗೆ ಅದ್ರ ಐಡಿಯಾಸ್ ಇರುತ್ತೆ ಏನೇನು ಅಂತ. ಹಾಗಾಗಿ ಅಕ್ಷರಕ್ಕೆ ಬಹಳ ಮಹತ್ವವನ್ನ ಕೊಡ್ತಾರೆ. ಮಾತಾಡ್ಬೇಕಾದ್ರೆ ಅವರು ಭಾಷಾ ಪರಿಜ್ಞಾನ ಶುದ್ಧತೆಯಿಂದ ಕೂಡಿರುತ್ತೆ. ಈಗ ಮೇನ್ ಕಾನ್ಸೆಪ್ಟ್ ಅಂದ್ರೆ, ನಾವು ಕವಿ ಆಗಬೇಕು ಅಥವಾ ಒಂದು ಗುಡ್ ಸ್ಪೀಕರ್ ಆಗಬೇಕು, ತುಂಬಾ ಚೆನ್ನಾಗಿ ನನ್ನ ವಾಗ್ಮಯ ಆಗಬೇಕು ಅಂದ್ರೆ ಅದಕ್ಕೆ ಏನು ಬೇಕು? ಪೂರ್ವ ಜನ್ಮದಿಂದ ಏನಾದ್ರು ನನಗೆ ಲಭಿಸಿರ್ಬೇಕಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಹೌದು, ನೀನು ಪೂರ್ವ ಜನ್ಮ ಪುಣ್ಯದಿಂದ ನಿನಗೆ ಈ ಜನ್ಮದಲ್ಲಿ ಕವಿತಾ ರಚನೆ ಬಂದಿರ್ಬೋದು. ಆದ್ರೆ ಪೂರ್ವ ಜನ್ಮದಿಂದ
ಬಂದಿಲ್ಲ ಅಂದ್ರೆ ಈ ಜನ್ರಲ್ಲಿ ಸಂಪಾದನೆ ಮಾಡ್ಕೋಬಾರ್ದು ಅಂತಲ್ಲ, ವಾಗ್ವಿಲಾಸ ನಿನ್ಗೆ ಸಿಗಲ್ಲ ಅಂತಲ್ಲ, ಸಿಗತ್ತೆ. ಸಪೋಸ್ ನೀನ್ ಕವಿನೇ, ನಿನಗ್ ವಾಗ್ವಿಲಾಸವಿಲ್ಲದೆ, ತಾಯಿ ಕೃಪೆ ಇಲ್ಲದೆ ನಿನ್ನ ಮಹಾಕಾವ್ಯವನ್ನ ರಚನೆ ಮಾಡಕ್ ಸಾಧ್ಯ ಇಲ್ಲ. ನಿನ್ಗೇನಾದ್ರೂ ಆ ಕಲೆ ಬೇಕು ಅಂದ್ರೆ ಶ್ರೀದೇವಿಯನ್ನ ಆರಾಧಿಸ್ಬೇಕು ಅಂತ ಹೇಳ್ಕೊಡ್ತಾರೆ. ಯಾರನ್ನ ಆರಾಧಿಸು? ಶ್ರೀದೇವಿಯನ್ನ ಆರಾಧಿಸು, ಆಗ ನಿನಗ್ ತನ್ನಿಂತಾನೇ ಲಭ್ಯ ಆಗತ್ತೆ. ಶ್ರೀದೇವಿನ ಹೆಂಗ ಆರಾಧನೆ ಮಾಡ್ಬೇಕು? ಶ್ರೀಚಕ್ರದ ಮೂಲಕ ಆರಾಧನೆ ಮಾಡ್ಬೇಕು. ಇದನ್ನ ಹೇಳೋದು ಶಂಕರಾಚಾರ್ಯರು. ಮಹಾಕವಿಗಳು ಶ್ರೀಚಕ್ರದ ಮೂಲಕ ಶ್ರೀದೇವಿಯನ್ನ ಆರಾಧಿಸ್ತಾರೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅವರು ಅದಕ್ಕೆ ಪೂಜೆ ಮಾಡಿದ್ದು. ಈಗ ಒಂದ್ ಡೌಟ್ ಬಂತು, ನನ್ಗೆ ಗೊತ್ತಾಯ್ತಿಲ್ಲ, ಯಾರಿಗೋ ಒಬ್ರು ಸರ್ ಹಂಗಾದ್ರೆ ಶ್ರೀಚಕ್ರನ ಫಸ್ಟ್ ಕಂಡುಹಿಡಿದಿದ್ದು ಶಂಕರಾಚಾರ್ಯರಲ್ವಾ? ಅವರು ಶ್ರೀಚಕ್ರವನ್ನ ಕಂಡುಹಿಡಿದ್ಮೇಲೆ ಸೊ ಆಮೇಲೆ ಮಹಾಕವಿ ಅಂದ್ರೆ ಅವ್ರಾದ್ಮೇಲೆ ಬಂದ್ರ ಅಂತ. ನೋಡಿ, ಎಲ್ಲ ಇರುತ್ತೆ ಯೂನಿವರ್ಸಲ್, ಎಲ್ಲ ಏನೇನ್ ಬೇಕೋ ಅದೆಲ್ಲ ಇರುತ್ತೆ. ಆದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ಒಂದು ರೀಸನ್ ಬೇಕಲ್ವಾ? ಅಥವಾ ಈ ತರ ಇದೆ ಅಂತ ಹುಟ್ಟಾಕಿದ್ದು ಅಂತ ನಮ್ಗೆ ಬೇಕಿತ್ತಲ್ಲ. ಹಾಗೆ ಶಂಕರಾಚಾರ್ಯರು ಅದನ್ನ ಅವರು ಅಲ್ಲಿಂದ ಪ್ರಾರಂಭವನ್ನ ಮಾಡ್ತಾರೆ. ದೇವಿಯನ್ನ ಅದರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಬಂಧಿಸ್ಬಿಡೋದು ಅನ್ನೋದಕ್ಕಿಂತ ಅಲ್ಲಿ ಹೋಗಿ ನೀನ್ ಇರಮ್ಮ, ಒಂದು ಕಡೆ ನೆಲೆಗೊಳ್ಳಮ್ಮ ಅನ್ನೋ ಉದ್ದೇಶ ಅಷ್ಟೆ. ಆಮೇಲೆ ನಿಜವಾಗ್ಲೂ ಆ ಶಕೆ ಪ್ರಾರಂಭ ಆಗುತ್ತೆ. ಶಕೆ ಅಂದ್ರೆ ಈ ಶಕೆ ಅಲ್ಲ, ಇದಕ್ಕೆ ಒಂದು ಇಯರ್ ಅಥವಾ ಒಂದು ಎರ್ರ ಅಂತ ಏನ್ ಕರಿತೇವಿ, ಸೊ ಅದು ಪ್ರಾರಂಭ ಆಗತ್ತೆ. ಆಯ್ತಾ? ನೋಡಿ, 24 ದೇವತೆಗಳು, 8 ವಾಗ್ದೇವತೆಯರು, 12 ಯೋಗಿನಿಯರು, 4 ಆಕರ್ಷಣೀ ಶಕ್ತಿಗಳು, ಇವರೆಲ್ಲರೂ ಕೂಡ ತ್ರಿಪುರ ಸುಂದರಿಯನ್ನ ಆರಾಧಿಸ್ತಾರೆ. ಹಾಗಾಗಿ ನಾವು ಕೂಡ ಇವ್ರನ್ನೆಲ್ಲರನ್ನು ಆರಾಧನೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ರನ್ನ ಆರಾಧನೆ ಮಾಡಿದ್ರೆ ಸಾಕು, ತ್ರಿಪುರ ಸುಂದರಿಯನ್ನ. ಯಾಕಂದ್ರೆ ಈ ಶಕ್ತಿಗಳ ಶಕ್ತಿ ವಿಸ್ತೀರ್ಣವನ್ನ ನೀವು ಅಳತೆ ಮಾಡಕ್ಕೂ ಆಗಲ್ಲ, ಟೇಪ್ ತಗೊಂಡು ಹೋಗಕ್ಕೂ ಆಗಲ್ಲ, ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ಕಾಗಲ್ಲ. ಇನ್ಫಿನಿಟಿ, ಅನಂತ ಅಂತ ಕರಿತೀವಿ. ಅಂದ್ರೆ ಅದು ಎಷ್ಟು ಅಗ್ಲ ಇದೆ, ಎಷ್ಟು ಆಳ ಇದೆ ಅವ್ರ ಶಕ್ತಿ ಅಂತ ನಾವು ತಿಳ್ಕೊಳಕ್ ಆಗಲ್ಲ. ಹಂಗಾಗಿ ಎಷ್ಟು ಅಂತ ನಾವು ಪೂಜೆ ಮಾಡಕ್ಕಾಗತ್ತೆ? ಇವ್ರೆಲ್ರದ್ದು ಸೇರಿಸ್ಬಿಟ್ಟು ಒಂದೇ ದೇವ್ರು ಪೂಜೆ ಮಾಡ್ತೀನಿ ಅಂದ್ರೆ ತ್ರಿಪುರ ಸುಂದರಿ ಅಥವಾ ಲಲಿತಾ ದೇವಿಯನ್ನ ಪೂಜೆ ಮಾಡಿದ್ರೆ ಸಾಕಾಗತ್ತೆ. ಸರಿ, ಹಂಗೂ ಹೇಳಿ ಸರ್, ಅವ್ರು ಎಷ್ಟು ಅಂದ್ರೆ ಹಲವು ಕೋಟಿ ಯೋಜನೆಗಳ ದೂರ ಅಥವಾ ಸೂರ್ಯನ ಕಾಂತಿಯನ್ನು ಮೀರಿದಷ್ಟು ಅಂತ ಹೇಳ್ತಾರೆ. ಸೂರ್ಯನ ಬೆಳಕನ್ನೇ ಮೀರಿಸಿದಷ್ಟು ಅವ್ರಿಗೆ ಶಕ್ತಿ ಇದೆ. ಹಂಗಾಗಿ ಇಷ್ಟು ಸೂರ್ಯನ ಶಕ್ತಿ ಅವ್ರ ಹತ್ರ ಇರ್ಬೇಕಾದ್ರೆ ನಮ್ಗೆ ಎಷ್ಟು ಬೇಕು ಗೊತ್ತಾ? ಒಂದು ಕಿರಣ, ಒಂದು ರೇ ಸಾಕು. ಆ ಕಿರಣ ಏನಾದ್ರೂ ನಮ್ಮ ಮೇಲೆ ಬಿದ್ದುಬಿಟ್ರೆ, ದೇವಿ ಆರಾಧನೆಯಿಂದ, ದೇವಿ ಶಕ್ತಿಯಿಂದ ಒಂದೇ ಒಂದು ಕಿರಣ, ಕರುಣೆ ಕಿರಣ ನಮ್ಮ ಮೇಲೆ ಬಿದ್ದುಬಿಟ್ರೆ ಸಾಕು, ಜ್ಞಾನ ದೀಪವನ್ನ ಇಡೀ ಲೋಕಕ್ಕೆ ನಾವು ಬೆಳಗಿಸ್ಬಿಡ್ತೀವಿ. ಹಾಗಾಗಿ ಯಾರು ಆ ಜಗನ್ಮಾತೆಯನ್ನ, ಆ ತಾಯಿಯನ್ನ ಮಾತೃಕಾ ವರ್ಣ ರೂಪಿಣಿಯಾಗಿ ಉಪಾಸನೆ ಮಾಡ್ತಿರೋ ಅವರಿಗೆ ಶ್ರೀವಿದ್ಯಾ, ಶ್ರೀಚಕ್ರ ಸ್ವರೂಪಿಣಿಯಾಗಿ ಕಾಣಿಸ್ಕೊಂಡು ಅದ್ಭುತವಾದಂತಹ ಕವಿತ್ಯಾ ಪಾಂಡಿತ್ಯವನ್ನ ತಾಯಿ ವರಪ್ರಸಾದವಾಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಹೇಳೋದಿಷ್ಟೇ ನೋಡಿ, ಮಕ್ಳು ತಪ್ಪು ಮಾಡ್ಲಿ, ಗಂಡ ತಪ್ಪು ಮಾಡ್ಲಿ, ನೀವೇ ತಪ್ಪು ಮಾಡ್ಲಿ, ಮನೇಲಿ ಅಲ್ಟಿಮೇಟ್ಲಿ ತಪ್ಪಿತಸ್ಥೆ ಆಗಿ ನಿಂತ್ಕೊಳದೆ ನೀವು, ಅಂದ್ರೆ ಹೆಣ್ಣು ಮಕ್ಕಳು. ಯಾಕಂದ್ರೆ ಗಂಡಸಾಗಿರ್ತಕ್ಕಂಥವ್ರು ಯಾವತ್ತೂ ಅವ್ರ ಮೇಲೆ ಅಪಾದನೆ ಅಥವಾ ಅಪರಾಧವನ್ನ ಹೊರಕ್ ಇಷ್ಟ ಪಡಲ್ಲ. ಸಪೋಸ್ ಅವ್ರ ಬಿಸ್ನೆಸ್ ಲಾಸ್ಟ್ ಆಯ್ತು ಅಂದ್ರೆ ತಂದು ಪ್ರೆಷರ್ ಹಾಕೋದೇ ನಿಮ್ಮ ಮೇಲೆ, ಅಥವಾ ನೀನೇ ಕಾರಣ ಅಂತಾರೆ. ಮಕ್ಳು ಚೆನ್ನಾಗ್ ಓದಿಲ್ಲ ಅಂದ್ರು ನೀನೇ ಕಾರಣ ಅಂತಾರೆ. ಮಕ್ಳು ತೀಟೆ ಮಾಡಿದ್ರು ನೀನೇ ಕಾರಣ ಅಂತಾರೆ. ನೀನ್ ತೀಟೆ ಮಾಡಿದ್ರು ಅದಕ್ಕೆ ನೀವೇ ಕಾರಣ, ನೀವ್ ಸುಮ್ನಿದ್ರು ನೀವೇ ಕಾರಣ ಅಲ್ವಾ? ಸೊ ಹಂಗಾಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋ ಶಕ್ತಿ ನೀವೇ. ಆದ್ರೆ ಪ್ಯಾನಿಕ್ ಆಗ್ಬಿಡ್ತೀರ ತುಂಬಾ ಜನ ಹೆಣ್ಮಕ್ಳು. ಅಂದ್ರೆ ಆ ಪರಿಸ್ಥಿತಿನ ನಿಭಾಯಿಸಕ್ಕಾಗದೆ ಸೋತು ಹತಾಶರಾಗಿ ಕಣ್ಣಲ್ಲಿ ನೀರ್ ಹಾಕೊಂಡು ತುಂಬಾ ದುಃಖ ಪಡ್ತೀರ. ಹೆಂಗೆ ಅಂದ್ರೆ, ಏನು ಇಡೀ ಜಗತ್ತಲ್ಲಿ, ಪ್ರಪಂಚದಲ್ಲಿ ನನ್ನಂತ ದುಃಖ ಬಂತೆ ಕಷ್ಟಪಟ್ಟಿರೋರು ಯಾರು ಇಲ್ಲ, ಆ ದೇವ್ರೇನಾದ್ರು ಬಂದ್ಬಿಟ್ರೆ ನಾನ್ ಕೇಳೇ ಬಿಡ್ತೀನಿ, ನಾನ್ ಪಡೋ ಕಷ್ಟ ನಿನಗೆ ಇನ್ನೂ ಸಾಕಾಗ್ಲಿಲ್ವಾ ಅಂತ ನಿಮ್ ಅನ್ಕೊಂಡ್ ಆತರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ. ಆದ್ರೆ ನಿಜವಾಗ್ಲೂ ಅದಲ್ಲ ಸತ್ಯ. ಸತ್ಯ ಬೇರೆನೆ ಇರುತ್ತೆ. ಏನ್ ಹೇಳಿ, ನೀವು ಮಾಡೋದನ್ನ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ನಾನು, ಆದರೆ ಮಾಡೋದನ್ನ ಸರಿಯಾಗಿ ಮಾಡಿ. ಮಕ್ಕಳ ವಿದ್ಯಾಭ್ಯಾಸ, ಮೇನ್ ಎಜುಕೇಶನ್ ಪರ್ಪಸ್ ಅಂತ ಬಂದಾಗ ನಿಮ್ ಕೈಲಿ ಏನ್ ಪ್ರಯತ್ನ ಆಗತ್ತೆ ಅದ್ ನೀವು ಮಾಡಿ.
ಆಮೇಲೆ ಮಕ್ಳಿಗೆ ನೀವು ಉಳಿ ಸುತ್ಕೆ ತಗೊಂಡು ಕಿತ್ತಕ್ಕೆ ಅದು ಶಿಲೆ ಅಲ್ಲ. ನಿಮ್ಮಾಗೆ ಕಣ್ಣು ಕೈ ಮೂಗು ಬಾಯಿ ಇರ್ತಕ್ಕಂಥ ಮಗು. ಹಬ್ಬಬ್ಬ ಅಂದ್ರೆ ಹೊಡಿಬಹುದು. ಎಷ್ಟು ಹೊಡಿತೀರಾ ನೀವು? ಬೈಬಹುದು. ಎಷ್ಟು ಬೈತೀರಾ ನೀವು? ಸರಿ, ನೀವೆಷ್ಟು ಹೊಡೆದ್ರು ಜಗ್ತಿಲ್ಲ, ಹಂಗೆ ಇದಾರೆ. ಎಷ್ಟು ಬೈದ್ರು ತಲೆಗೆ ಹಾಕೊಳಲ್ಲ. ಹೊಡೆದಾಗ ಅಳ್ತಾರೆ, ಸುಮ್ನಾಗ್ತಾರೆ. ನೆಕ್ಸ್ಟ್ ಡೇ ಅದೇ ರಿಪೀಟ್ ಆಗತ್ತೆ. ಇಲ್ಲಾಂದ್ರೆ ಇನ್ನೂ ಕೆಲವೊಬ್ಬರಂತೂ ಗೋರ್ಖಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ನಮ್ಮಪ್ಪ ಮುಂದ್ ಇದೇ ಕೆಲ್ಸ, ನನ್ ಕೆಲ್ಸ ನಾನ್ ಮಾಡ್ಬೇಕು ಅನ್ನೋ ಮಕ್ಳು ಕೂಡ ಇರ್ತಾರೆ. ಕೆಲವೊಬ್ರು ವಯಸ್ಸು ಮೀರ್ಬಿಟ್ಟಿರುತ್ತೆ ಮಕ್ಳಿಗೆ, ದೊಡ್ಡವರಾಗ್ಬಿಟ್ಟಿರ್ತಾರೆ, SLC ದಾಟ್ಬಿಟ್ಟಿರ್ತಾರೆ, ನಿಮ್ಗೇನೆ ಎದುರು ಮಾತಾಡ್ತಾರೆ. ಆಗ್ಲೂ ಕೋಪದಲ್ಲಿ ಬೈಯೋರು ಇರ್ತೀರಾ, ಅಥವಾ ಮುನ್ಸ್ಕೊಳೋರು ಇರ್ತೀರಾ, ಇನ್ನು ಏನೇನೋ ಮಾಡೋರು ಇರ್ತೀರಾ. ಇದೆಲ್ಲ ಸರ್ಕಸ್ ನಿಮ್ಗೂ ಗೊತ್ತು. ಯಾಕೆಂದ್ರೆ ನನ್ನ ಮಗ ಅಥವಾ ನನ್ನ ಮಗಳು ಸರಿ ದಾರಿಗೆ ಬರ್ಲಿ, ಅವ್ರು ಜೀವನದಲ್ಲಿ ಉದ್ಧಾರ ಆಗ್ಲಿ. ವಿದ್ಯೆ ಇಲ್ಲ ಅಂದ್ರೆ ಹೇಗೆ ಜಗತ್ತಲ್ಲಿ ಮುನ್ನಡೆಸ್ತಾರೆ, ಅಥವಾ ಈ ತರ ಕೆಟ್ಟ ಬುದ್ಧಿ ಕಲ್ತ್ರೆ ಯಾವ ತರ ಮಾಡ್ತಾರೆ ಅಂತ ನಾನ್ ಹೇಳೋದಿಷ್ಟೇ. ಒಂದು ಜೀವಿಯನ್ನ ಬದಲಾಯಿಸ್ತಕ್ಕಂತ ಶಕ್ತಿ ನಮ್ಗಿರುತ್ತೆ. ಆದ್ರೆ ಆ ಶಕ್ತಿ ಮೀರಿ ನಾವು ಪ್ರಯತ್ನ ಪಟ್ರು ಅದ್ ಬದಲಾಗ್ತಿಲ್ಲ ಅಂದ್ರೆ ಅದು ಬದಲಾಗ್ತಿ ಇರ್ತಕ್ಕಂಥ ವಸ್ತು. ಅದ್ ನಿಮಗ್ ಪ್ರಾಪ್ತಿ ಆಗಿದೆ ಅಂದ್ರೆ ಪ್ರಾಪ್ತಿ ಆಗ್ಬೇಕು ಆಗಿದೆ. ಅದಕ್ಕೆ ಕಣ್ಣೀರ್ ಹಾಕೋ ಕೂಡ ಅವಶ್ಯಕತೆ ಇಲ್ಲ. ಅದ್ ಏನಾಗ್ಬೇಕು ಅದ್ ಹಾಗೆ ಆಗತ್ತೆ. ನೀವು ತುಂಬಾ ಪ್ರೊಡಕ್ಟಿವ್ ಮಾಡಿ ತುಂಬಾ ಮಾಡಿ ಇಟ್ಕೊಂಡ್ಬಿಟ್ರೆ ಅದೇನ್ ನಿಲ್ಲಲ್ಲ ಅದು. ಸರ್, ಅದಕ್ಕೆ ಪರಿಹಾರನೇ ಇಲ್ವಾಗಾದ್ರೆ? ನೋಡಿ, ಅವ್ರ ಮಕ್ಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅಯ್ಯೋ, ಅವ್ರ ಮಕ್ಳು ನೋಡಿ ಹೆಂಗ್ ಓದ್ಕೊಂಡು ಕ್ಯಾಂಪಸ್ ಸೆಲೆಕ್ಷನ್ ಆಗೋಯ್ತು, ಸಂಬಳ ತಗೊಂತಿದ್ದಾರೆ, ಅವ್ರು USA ಗೆ ಹೋಗ್ಬಿಟ್ರು. ನಮ್ಮ ಹತ್ರ ಬಂದ್ ಬೇಕು ಅಂತ 10 ಸಲ ಹೇಳ್ತಾರೆ. ನನ್ ಮಗಂಗ್ ಆಗೋಯ್ತು, ಇಷ್ಟ ಸಂಬಳ ಬರ್ತಿದೆ, ಇದಾಯ್ತು ಅಂತ. ಯಾಕಂದ್ರೆ ಗೊತ್ತವ್ರಿಗೆ ನನ್ ಮಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ, ಅರ್ಧದಲ್ಲೇ ನಿಲ್ಸ್ಬಿಟ್ರು ಅಂತ ಗೊತ್ತು. ತುಂಬಾ ದುಃಖ ಆಗುತ್ತೆ ಸರ್, ನನ್ಗೆ ಬೇಸರ ಆಗತ್ತೆ. ನನಗೆ ಸಂಬಂಧಿಕರ ಹತ್ರ ತಲೆ ಎತ್ತು ಓಡಾಡಕ್ ಆಗ್ತಿಲ್ಲ. ನೋಡಿ, ಪ್ರತಿಯೊಬ್ಬರಿಗೂ ಈ ರೀತಿ ನಾನಾ ಸಮಸ್ಯೆಗಳಿದ್ದೇ ಇರುತ್ತೆ. 100 ಜನದಲ್ಲಿ 10 ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಅಂದ್ರೆ ನಾನ್ ಹೇಳದ್ ಇಷ್ಟೇನೆ, ಯಾರನ್ನೋ ಮೆಚ್ಚಿಸಕ್ಕೆ ದಯವಿಟ್ಟು ನೀವು ಬದುಕಕ್ ಹೋಗ್ಬೇಡಿ. ನಿಮ್ ಮಗು ಆತರ ಆಗ್ತಿದ್ಯಾ, ಆಯ್ತಪ್ಪ, ನೀನ್ ಓದಕ್ ಆಗ್ಲಿಲ್ಲ, ನೀನ್ ಏನ್ ಮಾಡ್ತೀಯ? ಹೋಗ್ಲಿ, ಏನ್ ಮಾಡ್ಬೇಕು ಅನ್ಕೊಂಡಿದ್? ಏನೂ ಮಾಡಲ್ವಾ? ಸರಿ, ಆಯ್ತದ, ಎಷ್ಟ್ ದಿನ ಇರ್ತೀಯೋ ಇರು. ಒಂದಲ್ಲ ಒಂದು ದಿನಕ್ಕಾದ್ರೂ ನಾನ್ ತಿನ್ನೋ ಅನ್ನ ವ್ಯರ್ಥ ಅಂತ ಆ ಮಗುಗ್ ಅನ್ಸೆ ಅನಿಸ್ಬೇಕು. ಅದೇದು ಹೊರಗಡೆ ಹೋಗ್ಬೇಕು. ಬಿಟ್ಬಿಡಿ. ಹೋಗೋರ್ನ ಕರ್ಕೊಂಡ್ ಬರ್ಲೂಬಾರ್ದು, ಇರೋರ್ನ ತಳ್ಳೂಬಾರ್ದು. ಅದ್ ದೊಡ್ಡ ತಪ್ಪು. ತಂದೆ ತಾಯಿ ಕರ್ತವ್ಯ ಮಕ್ಕಳನ್ನ ಏನೇನ್ ಕೊಡ್ಬೇಕು ಎಲ್ಲ ಕೊಡ್ಬೇಕೇ ಹೊರ್ತು ನೀನ್ ಹಿಂಗೆ ಬದುಕು ಅಂತ ಬೌಂಡ್ರಿ ಹಾಕೋದು ತಂದೆ ತಾಯಿ ಕೆಲ್ಸ ಅಲ್ಲ, ತಪ್ಪಿನ ಕೆಲ್ಸ. ನೀವ್ ಆತರ ಆಗ್ತಾ ಇದ್ದೀರಾ ಅಂದ್ರೆ ಎಲ್ಲನೂ ತಪ್ಪಾಗತ್ತೆ. ಸೊ ಹಂಗಾಗಿ ಈ ಸೂಕ್ಷ್ಮ ವಿಚಾರಗಳನ್ನ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ನಾವು ಪಾಠದಲ್ಲಿ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಎಲ್ಲಾ ತರ ಮಕ್ಳು ಕೂಡ ಇರ್ತಾರೆ. ದಡ್ ಮಕ್ಳು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ತೊದ್ಲು ಮಕ್ಳು ಇರ್ತಾರೆ, ಬಿಕ್ಳಿಸೋ ಮಕ್ಳು ಇರ್ತಾರೆ. ನೀವು ಸಾಧ್ಯ ಆದಷ್ಟು ಮಟ್ಟಿಗೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಯಾಕೆ ಆ ರೀತಿ ಬಂದಿದೆ ಅಂತ. ಒಂದ್ ನೆನ್ಪಿರ್ಲಿ, ಗರುಡ ಪುರಾಣದಲ್ಲಿ ಹೇಳ್ತಾರೆ, ಯಾವ ಮಕ್ಕಳು ತಂದೆ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೋ ಅವ್ರ ಮಾತು ನಿಂತೋಗುತ್ತೆ. ಮುಂದಿನ ಜನ್ಮದಲ್ಲಿ ಅವ್ರಿಗೆ ಬಾಯಿ ಇರಲ್ಲ. ಬಾಯಿ ಇದ್ರು ಏನು ಸ್ಪಷ್ಟತೆ ಮಾತು ಅಥವಾ ಬೇರೆ ರೀತಿಯಾದಂತ ಪ್ರಾಬ್ಲಮ್ ಆಗೋದು. ಹಂಗಾಗಿ ತಂದೆ ತಾಯಿಯನ್ನ ಗುರುವನ್ನ ನಿಂದನೆ ಮಾಡಬಾರ್ದು ಬಾಯಿಂದ. ಅವ್ರಿಗೆ ಆ ರೀತಿಯಾದಂತ ಪ್ರಾಬ್ಲಮ್ಮು. ಈಗ ಡಫ್ ಅಂಡ್ ಡಮ್ ನೋಡಿದ್ರೆ ಕರುಣೆ ತೋರಿಸ್ತೀವಿ, ಹೌದು ಕರುಣೆ ತೋರಿಸ್ಬೇಕು. ಬಟ್ ಆದ್ರೆ ಪೂರ್ವಾಪರವಾಗಿ ಮಾಡಿರ್ತಕ್ಕಂಥ ದೋಷದಿಂದ ಆ ರೀತಿ ಆಗತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಸೊ ಹಂಗಾಗಿ ಯಾಕೆ ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲಿಸ್ಬೇಕು, ಗೌರವವನ್ನ ಕಲಿಸ್ಬೇಕು. ಅವರು ನಿಮ್ಗೆ ಆ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡ್ಕೊಳೋಷ್ಟು ನೀವು ಅವ್ರನ್ನ ಇದು ಮಾಡಬಾರ್ದು. ಹಂಗಾಗಿ ಆಮೇಲೆ ಶಾಪ ಕೂಡ ಹಾಕ್ಬಾರ್ದು. ತಂದೆ ತಾಯಿ ಯಾವತ್ತು ಮಕ್ಳಿಗೆ ಶಾಪವನ್ನ, ಗುರು ಮುಖ್ಯ, ತಂದೆ ತಾಯಿ ಗುರುಗಳು ಯಾವತ್ತು ಯಾವುದೇ ವಿದ್ಯಾರ್ಥಿಗೋ ಅಥವಾ ಮಕ್ಳಿಗೋ ಶಾಪವನ್ನ ಹಾಕಬಾರ್ದು. ಆ ಶಾಪ ಫಲಿಸುತ್ತಂತೆ, ದೇವ್ರ ಶಾಪ ಕೊಟ್ಟಂಗೆ. ಸೊ ಹಾಗಾಗಿ ನೀವು ನಿಮ್ಮ ಬಾಯಿ ಮೇಲೆ ಇಡ್ತಾ ಇರ್ಲಿ. ತುಂಬಾ ಹೊಟ್ಟೆ ಉರ್ಸ್ದಾಗ ಯಾಕೆ ಹೊಟ್ಟೆ ಉರ್ಸ್ತೀಯ, ಹಾಳಾಗ್ ಹೋಗು ಅಂತ ಶಾಪ ಹಾಕ್ಬಿಡ್ತೀರ. ನಿನ್ಗೇನು ಬರ್ಲಿಲ್ವಾ ಅಂತ ಶಾಪ ಹಾಕ್ತೀರ. ಯಾಕೆ ಈಗ ಸಾಯ್ತಿದ್ಯಾ ಅಂತ ಶಾಪ ಹಾಕ್ತೀರ. ಅಂದ್ರೆ ಮಾತಿನ ಬರದಲ್ಲಿ ಆ ಪದಗಳನ್ನ ಉಪಯೋಗ ಮಾಡ್ತೀರಾ. ಆ ರೀತಿಯಲ್ಲಿ ಉಪಯೋಗ ಮಾಡಬಾರದು. ಯಾಕಂದ್ರೆ ನಿಮ್ ಕಣ್ಣು ಮುಂದೆ ನಿಮ್ ಮಕ್ಳಿಗೆ ಏನಾದ್ರು ಆದಾಗ ಅವನ್ ಎಂತ ಕಟುಕ ಆಗಿರ್ಲಿ, ಕೊಲೆಗಡುಕ ಆಗಿದ್ರು ಕೂಡ ನಿಮ್ಮ ಮನಸ್ಸು ದುಃಖ ಆಗೇ ಆಗತ್ತೆ. ಅವರವರ ಮಾಡಿದ ಕರ್ಮ ಅವರವರಿಗೆ ಅಂತ ಬಿಟ್ಟು ಬಿಡಿ. ಸೊ ನೀವು ನಿಮ್ ಬಗ್ಗೆ ಮಾತ್ರ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ 85, 86, 87, 88, 89 ನಾಮಗಳು ಬರುತ್ತೆ. ಕವಿತ್ವ ಪಾಂಡಿತ್ಯವನ್ನು ಸೂಚಿಸ್ತಕ್ಕಂಥ ನಾಮ. ಅದಕ್ಕೂ ಈ ಶ್ಲೋಕಕ್ಕೂ ಸಿಮಿಲರ್ ಆಗಿರುತ್ತೆ.
ಮುಂದೆ ಹೇಳ್ತಾರೆ ಏನು ಹಂಗಾರೆ ಯಾವುದು? ಶ್ರೀಮದ್ ಭಾಗವ ಕೂಟೈಕ ಸ್ವರೂಪ ಮುಖ ಪಂಕಜಾಯೈ ಅಂದ್ರೆ ವಾಗ್ಭವ ಕೂಟಕ ಅಂದ್ರೆ ಕಾಯೇ ಈಲ ಹ್ರೀಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ. ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಮಧ್ಯಕೂಟ ಅಂದ್ರೆ ಹಸಕ ಹಲರೀಂ. ಇದ್ ಗೊತ್ತಾಗ್ತಿರುತ್ತೆ. ಯಾವ್ದಿದು ಯಾವ ಮಂತ್ರ ಹೇಳ್ತಾ ಇದ್ದೀನಿ? ಪಂಚದಶಾಕ್ಷರಿ ಷೋಡಶಾಕ್ಷರಿ ಮಂತ್ರ ಹೇಳ್ತಾ ಇದ್ದೀನಿ. ಮತ್ತೆ ಶಕ್ತಿ ಕೂಟ ಕಥಾಪನ್ನ ಕಟ್ಯ ಧೋಭಾಗ ಧಾರಿಣಿ ಅಂತ ಹೇಳ್ತಾರೆ. ಅಲ್ಲಿ ಶಕ್ತಿಯನ್ನ ಸೊಂಟದ ಕೆಳಭಾಗ ಹೇಳ್ತಾರೆ. ಇನ್ನು ಮೂಲ ಮಂತ್ರಾತ್ಮಿಕ ಅಂದ್ರೆ ಬೀಜಾಕ್ಷರಿ ಮೂಲ ಮಂತ್ರದ ಪಂಚದಶಿ ಮಂತ್ರ. ಅಂದ್ರೆ ಈ ಶ್ಲೋಕಕ್ಕೂ ಲಲಿತಾ ಸಹಸ್ರನಲ್ಲಿ ಇರ್ತಕ್ಕಂಥ ಆ ಶ್ಲೋಕಕ್ಕೂ ಇಲ್ಲಿ ತಾಳೆ ಆಗತ್ತೆ ಅಥವಾ ಟ್ಯಾಲಿ ಆಗತ್ತೆ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಈ ಶ್ಲೋಕದ ಮುಖಾಂತರ ನೀವೇನ್ ತಿಳ್ಕೋಬೇಕು ಅಂದ್ರೆ, ಈ ಕವಿತ್ವ ಅಥವಾ ಒಂದು ಮಾತಾಗಿರ್ತಕ್ಕಂಥದ್ದು ಅದು ನಮಗೆ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಬ್ರಹ್ಮನ ರಾಣಿಯಾದಂತಹ ಆ ಸರಸ್ವತಿ ಮಾತೆಯನ್ನ ನಾವು ನೆನ್ಪು ಮಾಡ್ಕೋಬೇಕು ಅಂತ ಹೇಳಿದ್ವಿ. ಜೊತೆಗೆ ಚಂದ್ರಕಾಂತ ಶಿಲೆಯನ್ನ ಒಡೆದಾಗ ಅದ್ರ ಪ್ರಕಾಶತೆ ಯಾವ ತರ ಬರುತ್ತೋ ಅಂತಹ ಪ್ರಕಾಶಮಯವಾದಂತ ಮಾತು ನಮಗ್ ಬರ್ಬೇಕು ಅಂದ್ರೆ ವಶಿನಿ ಮೊದಲಾದ ಅಷ್ಟವಿಧ ಶಕ್ತಿಗಳಿಂದ ಶ್ರೀಚಕ್ರವನ್ನ ನಾವು ಪೂಜೆ ಮಾಡ್ಬೇಕು. ವಾಲ್ಮೀಕಿ ಕಳ್ಳಾಗಿದ್ದ, ಆದ್ರೆ ಕವಿ ಪ್ರಯೋಗಿ ಚಮತ್ಕಾರವನ್ನ ಮಾಡಿ ಅವನೊಂದು ರಾಮಾಯಣವನ್ನೇ ಬರ್ದ. ಅದು ಹೇಗೆ? ಸರಸ್ವತಿ ಮುಖ ಪದ್ಮದಿಂದ ಹೊರದಂತಹ ಆ ಶಕ್ತಿಯಿಂದ ಇದು ಸಾಧ್ಯ ಆಯ್ತು ವಾಲ್ಮೀಕಿಗೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಮಗೂ ಅಥವಾ ನಮ್ಮ ಮಕ್ಕಳಿಗೂ ಕೂಡ ಅದನ್ನ, ಆ ಕವಿತ್ವವನ್ನ, ಆ ಒಳ್ಳೆತನವನ್ನ ನೀನು ಪ್ರಾಪ್ತಿ ಮಾಡು ಅಂತ ನಾವು ಕೇಳ್ಕೋಬೇಕು. ಆಯ್ತಾ? ಇನ್ನೂ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಅಂದ್ರೆ ಇದನ್ನ ಇಷ್ಟೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಸೊ ಆಗ ನೀವ್ ಅರ್ಥ ಮಾಡ್ಕೊಳ್ಳಿ ಏನು ಈ ಶ್ಲೋಕ ಏನ್ ಹೇಳ್ತಿದೆ ಅಂತಕ್ಕಂಥದ್ದು. ಎಷ್ಟನೇ ಶ್ಲೋಕ? 17ನೆಯ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಜಗನ್ಮಾತೆ ವಾಕ್ ಅಂದ್ರೆ ಮಾತು, ಜನ್ಮಸ್ಥಾನವಾದಂತಹ ನಿನ್ನನ್ನ ಆ ಚಂದ್ರನ ಕಲೆ, ಆ ಬೆಳಕಿಂತ ಶುಭ್ರವಾಗಿರ್ತಕ್ಕಂಥ ವಶಿನ್ಯಾದಿ ಅಷ್ಟ ಶಕ್ತಿಗಳ ಜೊತೆ ನೀನ್ ಇದ್ಯಾಂತ ಭಾವಿಸ್ಕೊಂಡು ಯಾರೇ ಆಗಿರ್ಬೋದು ಧ್ಯಾನ ಮಾಡ್ತಾರೋ ಪೂಜೆ ಮಾಡ್ತಾರೋ ಅಂತವ್ರಿಗೆ ನೀನು ಮಹಾಕವಿಗಳ ಶೈಲಿಯಂತೆ ಸುಂದರವಾದ ಸರಸ್ವತಿಯ ಮುಖ ಕಮಲ ಪರಿಮಳದಿಂದ, ಸರಸ್ವತಿಯ ಮುಖ ಕಮಲ ಪರಿಮಳದಿಂದ ಮಧುರವಾದ ಕಾವ್ಯಗಳನ್ನ ರಚಿಸ್ತಕ್ಕಂಥ ಶಕ್ತಿಯನ್ನ ನೀಡ್ತೀಯ. ಹಾಗಾಗಿ ನಿನ್ನನ್ನ ಕಾವ್ಯಲ್ಲಾಪ ವಿನೋದಿನಿ ಅಂತ ಕರೆದಿದ್ದಾರೆ. ಸುಮ್ನೆ ನಿನ್ನ ಕಾವ್ಯಲ್ಲಾಪ ವಿನೋದಿನಿ ಅಂತ ಕರೆದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ವಚೋಭಿರ್ ವಾಗ್ದೇವಿ ವದನ ಕಮಲ ಮೋದ ಮಧುರೈಹಿ. ಕಾವ್ಯಲ್ಲಾಪ ವಿನೋದಿನಿಯಾದಂತ ನಿನಗೆ ಇದೋ ನನ್ನ ಪ್ರಣಾಮ. ಅಮ್ಮ ಕಾಪಾಡಮ್ಮ ಅಂತ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ವಿಶೇಷವಾಗಿ ಕೈಯನ್ನ ಮುಗಿತಾ ಇದ್ದೇವೆ ಅಲ್ವಾ? ನೋಡಿ, ಈ ಶ್ಲೋಕ 91 ದಿನಗಳ ಕಾಲ, ಒಂದಲ್ಲ ಎರಡಲ್ಲ, 91 ಡೇಸ್, ಮತ್ತತ್ರ 3 ತಿಂಗಳು, ದಿನಕ್ಕೆ 1000 ಬಾರಿ, ಇಲ್ಲಿ ಯಾವ್ದು ಕಡಿಮೆ ಹೇಳಲ್ಲ, ಎಲ್ಲ 1000ನೇ, ದಿನಕ್ಕೆ 1000 ಬಾರಿ ಜಪ ಮಾಡಿದ್ರೆ ಸಕಲ ಕಲಾವಿದರಾಗ್ತೀರಾ, ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಮಲ್ಗೆ ಹೂವು, ಸಂಪಿಗೆ ಹೂವು, ಲಲಿತಾ ಅಷ್ಟೋತ್ತರನೋ ಅಥವಾ ಸರಸ್ವತಿ ಅಷ್ಟೋತ್ತರನ ಹೇಳ್ಕೊಂಡು ಈಶಾನ್ಯ ದಿಕ್ಕಿಗೆ ಕುತ್ಕೊಂಡು, ಅಂದ್ರೆ ಈಶಾನ್ಯ ದಿಕ್ಕ ಪೂಜೆ ಮಾಡಿದ್ರೆ ಅಂತವ್ರಿಗೆ ಕವಿತ್ವ ಪ್ರಾಪ್ತಿ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ? ಇದೆಲ್ಲ ತುಂಬಾ ಮಾಡೋರು ಇದ್ದಾರೆ, ಮಾಡಿ ಸಕ್ಸಸ್ ಆಗಿರೋರು ಇದ್ದಾರೆ. ಬಟ್ ನಮ್ಗೆ ಅಷ್ಟು ಪೇಶನ್ಸ್ ಇಲ್ಲ, ಅಂತ ಒಂದು ಮನಸ್ಥಿತಿನೂ ಇಲ್ಲ ನಮ್ಗೀಗ. ಸೊ ಹಂಗಾಗಿ ನಾವು ಮಾಡಲ್ಲ. ನಂಬಿಕೆನೂ ಇಲ್ಲವೋ, 91 ದಿನ ಆಗ್ಲಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗೋಗುತ್ತೆ ಎನರ್ಜಿ ಎಲ್ಲ. ಸೊ ಹಂಗಾಗಿ ಬೇಡ, ಇರ್ಲಿ, ಒಂದ್ಸಲ ಓದ್ಬಿಟ್ಟು ಜೈ ಅನ್ಬಿಡ್ತೀನಿ ಅನ್ನೋರು ಇರ್ತೀರ, ಅದ್ ನಿಮ್ ಇಷ್ಟ, ತೊಂದ್ರೆ ಇಲ್ಲ. ಆದ್ರೆ ಇದನ್ನ ಈ ರೀತಿಯಾಗಿ ಹೇಳ್ತಾರೆ. 91 ದಿನ ಕಾಲ ಬಾಳೆಹಣ್ಣು, ಹಾಲು, ಕಲ್ಲು ಸಕ್ಕರೆ, ಕಬ್ಬು ಅಥವಾ ಕಬ್ಬಿನ ರಸ, ಜೇನುತುಪ್ಪ, ಯಾವುದನ್ ಬೇಕಾದ್ರೂ ನೈವೇದ್ಯವಾಗಿ ನಾವು ಬಳಸಿ ಅಮ್ಮನವರ ಆರಾಧನೆ. ಈ ಶ್ಲೋಕದ ಬೀಜಾಕ್ಷರಿ ಮಂತ್ರ ಬಂದು ಐಂಕಾರ. ಏನು? ಐಂಕಾರ. ಐಂ ಅಂತಕ್ಕಂಥದ್ದು ಬೀಜಾಕ್ಷರಿ ಮಂತ್ರ ಗೊತ್ತು ನಿಮ್ಗೆ. ಶ್ರೀಕಾರ, ಐಕಾರ, ಕ್ಲೀಂಕಾರಗಳೆಲ್ಲ ಇರ್ತವೆ. ಅದ್ರಲ್ಲಿ ಐಕಾರ ವಿಶೇಷವಾಗಿ ವಿದ್ಯಾರ್ಜನೆಗೋಸ್ಕರ ಉಪಯೋಗವನ್ನ ಮಾಡ್ತಾರೆ ಅಂತ ಟಿವಿಲೆಲ್ಲ ಹೇಳ್ತಿರ್ತಾರೆ. ತಗೊಳ್ಳಿ, ಐಂ ಬರ್ದು ಬಿಟ್ಟು ಮಕ್ಳಿಗೆ ತಿನ್ಸ್ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಯ್ತಾ?
ಸೊ ಅದ್ರ ಬರ್ತಿನ್ಸಿದ ತಕ್ಷಣ ಆಗುತ್ತೆ ಅನ್ನೋದಕ್ಕಿಂತ ಇರ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಪ್ರೊಸೀಜರ್ ಆಗಿ ಮಾಡ್ಬೇಕು, ಅವಾಗ ಅದು ವರ್ಕ್ ಆಗತ್ತೆ. ಅರ್ಥ ಆಯ್ತಲ್ಲ? ಇದು ಈ ಶ್ಲೋಕದ ಅರ್ಥ ಆಗಿತ್ತು. ಧನ್ಯವಾದ.